ವೇದಿಕೆ ಮಾಡ್ತಕ್ಕಂಥ ಎಲ್ಲ ಹಿರಿಯರಿಗೂ ಹಾಗೂ ನಮ್ಮ ಪತ್ರಿಕಾ ಉದ್ಯಮ ಮತ್ತು ಮೀಡಿಯಾದವರಿಗೂ ನಮಸ್ಕಾರ. ರತ್ನಾಕರ್ನ ನಾವು ಇದಕ್ಕಿಂತ ಮುಂಚೆ ನಾನು ಬಂದಿದ್ದ ತಕ್ಷಣ ನನ್ನ ಗೆಳೆಯ ಹೇಳ್ದ, ಇಲ್ಲ ಇವರು ದರ್ಶನ್ ಅವರು ಅಂದ. ನನಗೆ ಸುಮ್ಮನೆಪ್ಪ, ನಾನು ಬಂದಿರೋದು ಲೇಟು, ಸುಮ್ಮನೆ ಮಾತಾಡೋದಂದೆ. ಆಮೇಲೆ ಇಲ್ಲಿ ಬರ್ಬೇಕಂದ್ರೆ ನಮ್ಮ ಗುರುಗಳಿಗೆ ಕೇಳಿದೆ, ಅವರೇನ ಅಂದೆ, ಅವರು ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಇದೊಂದು ನಂಬಿಕೆ. ಅಂದ್ರೆ ನಾವು ಆಕ್ಟಿಂಗ್ ಕಲಿಬೇಕಾದ್ರೇನೆ ನಮ್ಮ ಜೊತೆ ಒಬ್ರು ನಿರ್ಮಾಪಕರ ಪಕ್ಕದಲ್ಲಿ ಇರ್ತಾರೆ. ಅಂದ್ರೆ ಆ ನಟನಿಗೆ ಬದುಕ್ತೀನಿ ಅನ್ನೋ ಒಂದು ನಂಬಿಕೆ, ಆ ನಂಬಿಕೆನ ನೀವು ಹುಟ್ಟಾಕಿದ್ದೀರಾ. ಹೀಗೆ ನಿಮ್ಮ ಸಂಸ್ಥೆಯಿಂದ ಸಾಕಷ್ಟು ಸಿನಿಮಾ ಬರಲಿ, ಕಿಟ್ಟಿ ಅವ್ರಿಗೆ ಒಳ್ಳೇದಾಗ್ಲಿ, ಸಾಕಷ್ಟು ವಿಷಯ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಯಿತು ಇವತ್ತಿಲ್ಲಿ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಇದೊಂದು ಪಾಡ್ಕಾಸ್ಟ್ ಮಾಡ್ಕೊಳ್ಳಿ, ನೀವೇ ಬೇರೆಯವ್ರಿಗೆ ರೈಟ್ಸ್ ಕೊಡ್ಬೇಡಿ ಪಾಡ್ಕಾಸ್ಟ್ಗೆ. ಯಾವ ಚಾನಲ್ಗೂ ಅದು ನಿಮ್ಮ ಚಾನಲಲ್ಲೇ ರಿಲೀಸ್ ಮಾಡಿ, ನಿಮ್ಮ ಚಾನಲ್ಲೇ ಆ ಚರ್ಚೆ ಆದರೆ ನಮಗೆ ಇನ್ಕಮ್ ಆಗುತ್ತೆ. ಸೊ ಥ್ಯಾಂಕ್ಸ್ ಸರ್, ಡಿ ವೆಂಕಟೇಶ್ ಸರ್. ಹಾಗೆ ನನಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನೀವೇ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೀರ ಅಂತ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಒಂದು ಏನು ಅಂದ್ರೆ, ಇಷ್ಟು ದಿವಸ ನಮಗೆ ಗೊತ್ತಿಲ್ಲ, ನಿರ್ಮಾಪಕರ ನಾವೇನಾದ್ರು ನಟನೆ ಬಿಟ್ಟು ನಾವು ಬೇರೆ ಎಲ್ಲೂ ಹೋಗ್ತಿರ್ಲಿಲ್ಲ. ಇವಾಗ ಎಲ್ಲದರಲ್ಲೂ ಇಳಿದಿರೋದ್ರಿಂದ ನಮ್ಗೊಂದು ನಂಬಿಕೆ ಬರ್ತಾ ಇದೆ. ಯಾಕಂದ್ರೆ ನಿರ್ಮಾಪಕರು ನಮ್ಮ ಪಕ್ಕದಲ್ಲೇ ಇದ್ದಾರೆ, ತಿಳಿದಿರೋರು ಇದ್ದಾರೆ, ಬುದ್ಧಿ ಹೇಳ್ತಾರೆ, ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡೋದು ಅಂತ ಹೇಳ್ತಾರೆ, ಆಡಿಯೋ ರೈಟ್ಸ್ ಹೇಗೆ ತಗೊಳ್ಬೇಕು ಅನ್ನೋದಿದೆ. ಸೊ ನಿರ್ಮಾಪಕರಿಗೆ ಇಷ್ಟು ಗೊತ್ತಾದ್ರೆ ಬೇಸಿಕ್ ಆಗಿ ಸ್ವಲ್ಪ ಬದುಕೊಳ್ತಾರೆ. ಅವ್ರು ಸ್ವಲ್ಪ ಬದುಕೊಂಡ್ರೆ, ನಟರು ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಿ, ನಿರ್ದೇಶಕರು ಇನ್ನು ಸ್ವಲ್ಪ ಒಳ್ಳೆ ಕತೆ ಮಾಡಿದ್ರೆ ಗ್ಯಾರಂಟಿ ಸಿನಿಮಾ ನೀವು ಹಾಕಿರೋ ದುಡ್ಡಂತೂ ವಾಪಸ್ ಬರುತ್ತೆ. ಯಾಕಂದ್ರೆ ರೀಸೆಂಟ್ ಆಗಿ ನನ್ನ ಫೇಸ್ಬುಕ್ ಅಥವಾ ನನ್ನ ಇನ್ಸ್ಟಾಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಟ್ಲೀಸ್ಟ್ ಏನೇನು ನಿಮ್ಮ ದುರಭ್ಯಾಸಗಳಿದೆಯೋ ಅದ್ರಲ್ಲಿ ಒಂದು ದುರಭ್ಯಾಸ ಮಾಡ್ಕೊಳ್ಳಿ, ಕನ್ನಡ ಸಿನಿಮಾ ನೋಡೋದು. ಅಟ್ಲೀಸ್ಟ್ ವಾರಕ್ಕೆ 2 ಸಿನಿಮಾ ನೋಡಿ. ಈಗ ಹಿಂದೆಗಡೆ ನಾನು ಗೊತ್ತಿರೋಂಗೆ ಒಂದು 4 ರೋ ಅಲ್ವಾ 2 ರೋಲ್ ಕೇಳಿದ್ರೆ ಅವರೆಲ್ಲ ಪಾಪ ರಾಜ್ಕುಮಾರ್ ಸಿನಿಮಾನೇ ಲಾಸ್ಟ್ ನೋಡಿರ್ತಾರೆ. ಅದೇ ಹೇಳೋದವರು. ಸೊ ಇಲ್ಲ, ಹತ್ರದಲ್ಲಿ ನೀವು ಕೇಳಿದ್ರೆ ಏನೊಂದು 5 ವರ್ಷ ಅಂದ್ರೆ ಮುಂಗಾರು ಮಳೆ ಅಂತಾರೆ. ದಯವಿಟ್ಟು ನೀವು ವಾರಕ್ಕೆ ಏನಿಲ್ಲ ಅಂದ್ರೆ 7-8 ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ಮ ಮಕ್ಳಿಗೆ ಕೇಳಿ, ಅಥವಾ ಹೊರಗಡೆ ಹೋಗಿ ನೋಡ್ಕೊಂಡ್ ಬನ್ನಿ ಪ್ಲೀಸ್. ಸಿನಿಮಾ ನೋಡೋ ಅಭ್ಯಾಸ ಬಿಟ್ಬಿಡ್ತಾ ಇದೀವಿ. ಆಮೇಲೆ ಮೊನ್ನೆನೂ ನಾವೊಂದು ರೀಸೆಂಟ್ ಒಂದು ಸಿನಿಮಾ ನೋಡಿದ್ವಿ. ಇಲ್ಲಿ ಕೆಟ್ಟ ಸಿನಿಮಾಗಳು ಬರ್ತಾ ಇದೆ. ನಾನು ಬಾಯ್ಬಿಟ್ಟು ಹೇಳ್ದೆ, ನಾನೇ ನಟ. ಕೆಟ್ಟ ಸಿನಿಮಾ ಏನ್ ಜನ ಬರ್ತಿಲ್ಲ ಅಂತ ಕೇಳ್ತಾರೆ. ಕೆಟ್ಟ ಸಿನಿಮಾನು ಮಾಡ್ತಿದ್ದೀವ್ರಿ. ಸ್ವಲ್ಪ ಟೈಮ್ ತಗೊಂಡು ನಿರ್ಮಾಪಕರು ಸಿಕ್ಕಿದ್ರು ಅಂತ ಟಕ್ ಅಂತ ಕ್ಯಾಚ್ ಹಾಕೊಂಡು ಮಾಡೋದು ಅದೆಲ್ಲ ಬಿಟ್ಬಿಡಿ. ಸ್ವಲ್ಪ ಟೈಮ್ ತಗೊಂಡು ನೀಟಾಗಿ ಅರ್ಥ ಆಗೋ ಹೇಳಿ ನಿರ್ಮಾಪಕರಿಗೆ. ಹಾಗೆ ನಿರ್ಮಾಪಕರು ಕೂಡ 10 ಜನರ ಮುಂದೆ ಕೂರಿಸಿ ಕತೆ ಹೇಳಿಸಿ. ಒಂದು ರೂಮಲ್ಲಿ ಯಾರೋ ಕತೆ, ನಾವು ಸಿನಿಮಾ ಮಾಡೋದು ಇಡೀ ಇಷ್ಟು ನಮ್ಮ ಜನಕ್ಕೆ ನೋಡೋದಕ್ಕೆ. ಯಾರೋ ಒಂದಿಬ್ರು ಏನೋ ಗೂಡಲ್ಲಿ ಕೂತ್ಕೊಂಡು ಯಾವ್ದೋ ಒಬ್ರೊಂದು ಟೈಟ್ಲ್ ಹಾಕೊಂಡು ಅದಕ್ಕೆಲ್ಲ ಸಿನಿಮಾ. ಅದೇ ಕ್ಯಾಟಗರಿ ಬೇರೆ ಇದ್ದಾರೆ, ಸುಮ್ಮನೆ ಹೈಪ್ ಹಾಕೊಂಡು ಮಾಡ್ಕೊಳ್ಳೋದು. ಹೊಸ ನಿರ್ಮಾಪಕರು ದಯವಿಟ್ಟು ಇದನ್ನು ತಿಳ್ಕೊಳ್ಳಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ಸರ್ ಕರೆದಿದ್ದಕ್ಕೆ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಏನು ಹಿಕೋರದು ಇವತ್ತಿನ ಒಂದು ಸಾಂಗ್ ಬಿಡುಗಡೆ ಇತ್ತು. ಅದು ತುಂಬ ಚೆನ್ನಾಗಿ ನಡೆದಿದೆ, ಎಲ್ಲರೂ ಮಾತಾಡಿದ್ದಾರೆ. ಆದರೆ ನನಗೆ ಪರ್ಸ್ನಲಿ ನಾಗೇಂದ್ರ ಪ್ರಸಾದ್ ಸರ್ ಏನು ಹೇಳಿದ್ರು ಅದು ತುಂಬಾ ಖುಷಿ ಕೊಟ್ಟಂಥ ಒಂದು ವಿಚಾರ. ಯಾಕೆಂದರೆ ನಾನು ಅಮ್ಮನ್ನ 2ನೇ ತಾರೀಕು ಮೀಟ್ ಮಾಡಿದ್ದೆ, ಡಿ ವೆಂಕಟೇಶ್ ಸರ್, ನಾವು ಎಲ್ಲರೂ. ಆವಾಗ ಇದೇ ಆಡಿಯೋ ರೈಟ್ಸ್ ಬಗ್ಗೆ ಮಾತುಕತೆ ನಡೀತಾ ಇತ್ತು. ಈಗ 1 ನಿಮಿಷ ಅಲ್ಲಿ ಗಣೇಶ ದೇವ್ರು ಕಾಣ್ತಾ ಇರೋದ್ರಿಂದ ಅಮ್ಮಂಗೂ ಒಂದು ನಮಸ್ಕಾರ ಮಾಡಬೇಕು, ಇಡೀ ತಂಡಕ್ಕೂ ಒಂದು ನಮಸ್ಕಾರ ಮಾಡಬೇಕು. ನಾನು ಪ್ರತಿ ಸರಿನೂ ಹೇಳೋದು ಒಂದೇ ಮಾತು, ನನ್ನಿಂದ ಹಿಡಿದು ನಾನು ತಪ್ಪು ಮಾಡಿದ್ದೀನಿ. ನನಗೆ ಫಸ್ಟ್ ಫಿಲಮ್ದು 18 ಲಕ್ಷ ಖರ್ಚು ಮಾಡಿದ್ದೆ ಮ್ಯೂಸಿಕ್ಕಿಗೆ. ಇವತ್ತಿನವರಿಗೆ 18 ಪೈಸೆ ಆಡಿಯೋ ಕಂಪ್ನಿಯವರು ಕೊಟ್ಟಿಲ್ಲ. ಬಂದೇ ಇಲ್ವಾ ಅವರಿಗೆ? ಬಂದಿರುತ್ತೆ. ನಾನು ಹಿಕೋರಾ ಬಗ್ಗೆ ಮಾತಾಡಿರೋದ್ರಿಂದ ಒಂದೇ ಒಂದು ಆಡಿಯೋದು ನನ್ನ ಫೇಸ್ಬುಕ್ನಲ್ಲಿ ಬರ್ತಿದ್ದೆ ಇವತ್ತು. ಜಸ್ಟ್ 2 ಮಿನಿಟ್ಸ್ನಲ್ಲಿ ಮುಗಿಸ್ಬಿಡ್ತೀನಿ. ಇದರ ಪರವಾಗಿದೆ ಏನು ನಾಗೇಂದ್ರ ಪ್ರಸಾದ್ ಹೇಳಿದ್ರು, ನನ್ನ ವೇನಲ್ಲಿ ಬರ್ತಿದ್ದೆ. ಆಡಿಯೋ ರೈಟ್ಸ್ ಇವತ್ತು ಸಹ ಈ ವಿಚಾರ ಬಂತು. 20 ಲಕ್ಷ ಮ್ಯೂಸಿಕ್ಗೆ ಖರ್ಚು ಮಾಡಿ ಶೂಟಿಂಗ್ಗೆ ಹಾಗೂ ಫುಲ್ ಪ್ರೋಸೆಸ್ಗೆ ಇನ್ನೊಂದು 30 ಲಕ್ಷ, ಒಟ್ಟು 50 ಲಕ್ಷ. ಆಡಿಯೋ ಕಂಪನಿ ಅವರ ಗರಿಷ್ಠ ಬೆಲೆ 2 ಲಕ್ಷ. ಹಾಗೇನಾದರೂ ನಿಮ್ಮ ಸಿನಿಮಾದ ಸಾಂಗ್ಸು ಟ್ರೈಲರು ಮಾತ್ರ ನೀವು ಕೊಟ್ಟಿರುವುದಿಲ್ಲ. ಇಡೀ ನಿಮ್ಮ ಸಿನಿಮಾದ ಹಾರ್ಟು, ಮೈಂಡು, ಕಿಡ್ನಿ ಎಲ್ಲ ಅವರಿಗೆ ಕೊಟ್ಟು ಆದ ಹಾಗೆ ಕೊನೆಗೆ ಬೂಸ್ಟ್ ಅಂತ ಮತ್ತೆ ಹಾಸ್ಪಿಟಲ್ ಚಾರ್ಜ್ ಸಹ ನೀವೇ ಕೊಟ್ಟು ಬರೀ ಕೈಯಲ್ಲಿ ಮನೆಗೆ ಹೋಗುವ ಕೆಲಸ ನಿರ್ಮಾಪಕರದ್ದು. ಇದು ಮೊದಲಿನಿಂದ ನಡೀತಾ ಇದೆ.
ಈಗ ಇನ್ನೂ ಹೆಚ್ಚಾಗಿದೆ. ಮತ್ತೊಮ್ಮೆ ಹೇಳಿವೆ, ಕೇವಲ ನೀವು ಸಾಂಗ್ ಮಾತ್ರ ಕೊಟ್ಟಿರುವುದಿಲ್ಲ, ಎಲ್ಲವನ್ನೂ ಅವರಿಗೆ ಕೊಟ್ಟು ಆಗಿರುತ್ತದೆ. ಸರ್, ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ ಆ ಚಾನಲ್ಗೆ. ನಮ್ಮ ಸಾಂಗ್ ಕೊಟ್ಟರೆ ಒಳ್ಳೆ ಬೂಸ್ಟ್ ಆಗುತ್ತೆ, ಥಿಯೇಟ್ರಲ್ಲಿ ಸಿನಿಮಾ ಬಿಡುಗಡೆ ಆದಾಗ ಕ್ರೌಡ್ ಪುಲ್ಲಿಂಗ್ ಆಗುತ್ತೆ ಎನ್ನುವವರಿಗೆ ಒಮ್ಮೆ ಅಂತಹ ಚಾನಲ್ನ ಒಳಹೊಕ್ಕು ನೋಡಿ. ಮಿಲಿಯನ್ ಸಬ್ಸ್ಕ್ರೈಬರ್ ಇರುವ ಅಂತಹ ಚಾನಲ್, ಅಲ್ಲಿ ಬೇರೆ ಬೇರೆ ಸಿನಿಮಾದ ಹಾಡು, ಟ್ರೈಲರು ಎಷ್ಟು ವ್ಯೂಸ್ ಆಗಿದೆ ಅಂತ. ದಯವಿಟ್ಟು ಯಾರೂ ಸಹ ಚಿಲ್ಲರೆ ಕಾಸಿಗೆ ಆಡಿಯೋ ರೈಟ್ಸ್ ಕೊಡಬೇಡಿ. ಆಡಿಯೋ ಕಂಪನಿಯವರು ಎಲ್ಲರಿಗೂ ಹೇಳುವ ಒಂದು ಮಾತಿದೆ, ನಮಗೆ ಏನೋ ವರ್ಕೌಟ್ ಆಗಲ್ಲ ಅಂತ. ಪಾಪ ಅವರನ್ನು ಯಾಕೆ ನಾವು ಇನ್ನೂ ಲಾಸ್ ಆಗಲು ನಮ್ಮ ಸಾಂಗು, ಟ್ರೈಲರ್, ಟ್ರ್ಯಾಕು ಹಾಗೆ ನೂರಾರು ಸಿಗ್ನೇಚರ್ ಮಾಡಿ ಕೊಡಬೇಕು ಹೇಳಿ? ನೀವೇ ಒಂದು ಚಾನಲ್ ಮಾಡಿ, ಹಣ ಬರುವುದು, ಆಮೇಲೆ ಯೋಚಿಸಿ. ಇನ್ನೂ ಒಂದಿಷ್ಟು ವಿಚಾರ ಇದೆ, ಅದು ಬೇಡ. ಓಕೆ, ಜೊತೆಯಲ್ಲಿ ಒಂದು ನನಗೆ ಬಂದ ಒಂದು ಮಾಹಿತಿ ಪ್ರಕಾರ ಈ ಒಂದು 2 ವರ್ಷದಲ್ಲಿ ಅಂದಾಜು ಒಂದು ಕನ್ನಡದ 400 ಸಿನಿಮಾದಿಂದ 450 ಕೋಟಿವರೆಗೂ ಸಹ ಬರೀ ಮ್ಯೂಸಿಕ್ಕಿಗೆ ಅಂತ ಖರ್ಚು ಮಾಡಿದ್ದೀವಿ. ದೊಡ್ಡ ದೊಡ್ಡ ಫಿಲಮ್ ಅನ್ನು ಬಿಟ್ಬಿಟ್ರೆ ದೊಡ್ಡ ದೊಡ್ಡ ಫಿಲಮ್ ರೈಟ್ಸ್ಗಳು ಹೋಗಿದ್ದಾವೆ. ಮಾಡೋದು ಅನಿವಾರ್ಯ. ಖರ್ಚು ಮಾಡೋದು ನೀವು 18 ಮಾಡ್ತೀರಾ, 50 ಮಾಡ್ತೀರೋ, ಸಿನಿಮಾಗೆ ಮಾಡ್ತೀರಾ, ಚಿತ್ರಮಂದಿರದಲ್ಲಿ ಪ್ರದರ್ಶನ ಆಗುತ್ತೆ. ನೀವು ಹೊರಗಡೆ ಮಾಡೋದಕ್ಕೆ ನಿಮಗೆ ರೆವಿನ್ಯೂ ಬರುತ್ತೆ ಅಂತ ಹೇಳ್ತೀನಿ. ಹೌದೌದು, ತಾವು ಹೇಳಿದ್ದಕ್ಕೆ ನಾನು ಆಡಿಯೋ ಕಂಪ್ನಿನೇ ಇಲ್ಲ, ಆಡಿಯೋ ಅನ್ನೋದೇ ಇಲ್ಲ ಅಂದ್ರೂ ಕೂಡ ನೀವು ಸಿನಿಮಾದಲ್ಲಿ ಹಾಡಬೇಕು ಅಂದಾಗ ಸಿನಿಮಾ ಖರ್ಚು ಮಾಡಲೇಬೇಕಲ್ಲ ಹಾಡಿಗೆ. ದಟ್ಸ್ ಓಕೆ ಸರ್. ಅಂದ್ರೆ ನಾನು ಹೇಳಿದ್ದು ಹಾಡುಗಳು ಏನಿದೆ ಇವತ್ತಿನ ದಿನ ತಗೊಂಡಾದ್ಮೇಲಿಂದ ನಿರ್ಮಾಪಕರಿಗೆ ಅಂತ ಏನೂ ಸಹ ಬರ್ತಾ ಇಲ್ಲ. ಒಂದು ಅವರು ಹೇಳೋದು ಒಂದೇ, ಇಲ್ಲಿ ದುಡ್ಡು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ. ತಾವು ಹೇಳ್ದಂಗೆನೆ 160 ರೈಟ್ಸ್ಗಳು ಇದ್ದಾವೆ ಒಟ್ಟು ಒಂದು ಸಾಂಗ್ ಮೇಲೆ. ಅದು ಎಲ್ಲಿದೆ, ಯಾಗಿದೆ ಅಂತ ನಮಗೂ ಗೊತ್ತಿರಲ್ಲ. ದಟ್ ಇಸ್ ಲೈಕ್ ಎ ಶ್ಯಾಡೋ. ಅವನ್ನೆಲ್ಲ ತಾವು ಏನ್ ಹೇಳಿದ್ರೆ ಹಾಗೆ ಕಂಡಿಡ್ಕೊಂಡು ಹೋಗ್ಬೇಕಾಗತ್ತೆ ನಾವುಗಳು. ಆಯ್ತು, ಮುಗೀತು ಅದೇ ಹೇಳಿದ್ದು. ಸೊ ದಟ್ ಆಮೇಲೆ ಮಾತಾಡೋಣ. ಅದು ಹೌದೌದು, ಎಲ್ಲ ಮುಗೀತಾ ಇದೆ. ಸೊ ದಟ್ ಈ ವಿಚಾರನ ನಾನು ಅವತ್ತು ಬರ್ದಿದ್ದು ಯಾವಾಗ ಅಂದ್ರೆ ಅಮ್ಮನ ನೋಡಿದಾಗನೆ ನಾನು ಹೇಳಿದ್ದೆ, ಅಮ್ಮ ನೀವೇ ಒಂದು ಇದು ಮಾಡಿ ಅಂತ. ಇವಾಗ ಜೊತೆನಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಒಳ್ಳೇದೇ. ಯಾಕೆಂದ್ರೆ ಸಂಗೀತ ನಿರ್ದೇಶಕರಾದಂಥ ಪೂರ್ಣಚಂದ್ರ ತೇಜಸ್ವಿ ಸರ್, ನೀವು ಎಲ್ಲ ಒಟ್ಟಿಗೆ ಸೇರ್ ಮಾಡ್ತಾ ಇರೋದ್ರಿಂದ ಈ ಕೆಲಸಗಳು ಇನ್ನೂ ಮುಂದೋಗ್ಲಿ. ಯಾಕೆಂದ್ರೆ ಎಲ್ಲ ರೈಟ್ಸ್ಗಳು ಇನ್ನೊಂದು ಮತ್ತೊಂದು ನಿಮ್ಮ ಹತ್ರ ಇರುತ್ತೆ. ಹಾಗಾಗಿ ತುಂಬಾನೇ ಖುಷಿ ಆಯ್ತು. ಸಾಂಗ್ಸ್ಗಳು ತುಂಬಾನೇ ಚೆನ್ನಾಗಿದ್ದಾವೆ, ಎಲ್ಲರೂ ಸಹ ಒಳ್ಳೆ ಆಕ್ಟ್ ಮಾಡಿದ್ದಾರೆ. ದಯವಿಟ್ಟು ಥಿಯೇಟ್ರಲ್ಲಿ ನೋಡ್ತಕ್ಕಂಥ ಒಂದು ಅಭ್ಯಾಸವನ್ನು ನಾವು ಮಾಡ್ಕೊಳ್ಬೇಕಾಗಿದೆ. ಹಿಕೋರಾ ಸಿನಿಮಾ ಬಿಡುಗಡೆ ಆದಾಗ ನಾವೆಲ್ಲರೂ ಸಹ ಥಿಯೇಟ್ರಲ್ಲಿ ಹೋಗಿ ನೋಡೋಣ. ಚಿತ್ರತಂಡಕ್ಕೆ ಅಭಿನಂದನೆಗಳು. ಗೋಪಾಲ್ ಅವರೇ, ಹಿರಿಯರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಇದು ನಮ್ಮ ಮೊದಲ ಪ್ರಯತ್ನದ ಮೊದಲ ತೊದಲ ನುಡಿ ಅಂತಾರಲ್ಲ ಹಾಗೆ ಮೊದಲ ಸಿನಿಮಾ. ಈ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡಿ ಅದಕ್ಕೆ ಒಂದು ಮುಖ್ಯ ನಾಯಕನ ಪಾತ್ರವನ್ನು ನಿಭಾಯಿಸ್ತಕ್ಕಂಥ ಒಂದು ಅವಕಾಶ ನಮಗೆ ನಿರ್ಮಾಪಕರು ಮಾಡಿಕೊಟ್ರು. ಮೊದಲಿಗೆ ಅವರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ಒಂದಷ್ಟು ಸಮಯದ ನಂತರ ಅಧಿಕೃತವಾಗಿ ಈಗ ಪ್ರೇಕ್ಷಕರ ಮುಂದೆ ಬಂದು ನಿಲ್ಲೋದಕ್ಕೆ ಈ ಸಿನಿಮಾ ಸರ್ವ ರೀತಿಯ ಅಡಚಣೆಗಳನ್ನು ಮೀರಿ ದಾಟಿ ಈಗ ಬರೋದಕ್ಕೆ ತಯಾರಾಗಿದೆ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಬೇಕು. ಮತ್ತು ಇವತ್ತು ಎಸ್ಪೆಷಲಿ ಇವತ್ತು ಆಡಿಯೋ ಬಿಡುಗಡೆಗೆ ಫಸ್ಟ್ ಒಂದು ಆಡಿಯೋ ಬಿಡುಗಡೆ ಮಾಡೋಣ ಅಂತ ಏನಕ್ಕೆ ಇದು ಮಾಡ್ಕೊಡ್ತೀವಿ ಅಂತಂದರೆ, ಅಷ್ಟು ಅತ್ಯದ್ಭುತವಾಗಿ ಹಾಡುಗಳನ್ನು ಸಂಯೋಜಿಸಿಕೊಟ್ಟಿರ್ತಕ್ಕಂಥವ್ರು ನಮ್ಮ ಸಂಗೀತ ನಿರ್ದೇಶಕರಾಗಿರ್ತಕ್ಕಂಥ ಪೂರ್ಣಚಂದ್ರ ತೇಜಸ್ವಿ ಸರ್. ಇಡೀ ಸಿನಿಮಾದ ನಿಜವಾದ ಜೀವಾಳ ಅಂತ ಹೇಳಬೇಕು ಅಂತಂದ್ರೆ ಸಂಗೀತ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ತಕ್ಕಂಥದ್ದು ಸಂಗೀತ. ಅವರು ಮತ್ತೆ ಅವರೇ ಸಂದರ್ಭಕ್ಕೆ ತಕ್ಕಂತೆ ಸಂಯೋಜಿಸಿರ್ತಕ್ಕಂಥ ಸಾಹಿತ್ಯವೂ ಕೂಡ ಎಲ್ಲವೂ ಅತ್ಯದ್ಭುತವಾಗಿ ಮೂಡಿ ಬಂದಿದೆ. ಇನ್ನೇನೋ ಅತಿ ಶೀಘ್ರದಲ್ಲೇ ಟ್ರೈಲರ್ ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ. ಇನ್ನು ಬಹುಶಃ ಇನ್ನೂ ಅತಿ ಶೀಘ್ರದಲ್ಲೇ ಚಿತ್ರನೂ ಕೂಡ ಬಿಡುಗಡೆ ಆಗ್ತಾ ಇದೆ. ಆದಷ್ಟು ಬೇಗ ಅದನ್ನ ತಿಳಿಸೋ ಪ್ರಯತ್ನ ಮಾಡ್ತೇವೆ. ಹಿಕೋರಾ, ಈಗ ಹಿಕೋರಾ ಅಂದ್ರೆ ಈಗ ನಾವು ಮೊನ್ನೆ ಒಂದು 3-4 ವರ್ಷಗಳಿಂದ ಕೊರೋನಾ ಅಂತ ವೈರಸ್ ಬಂತು. ಕೊರೋನಾ ವೈರಸ್ ಅಟ್ಯಾಕ್ ಆಯ್ತು. ಆ ಕೊರೋನಾ ವೈರಸ್ಗೆ ಆಂಟಿವೈರಸ್ ಅನ್ನ ಕಂಡಿಡಿದ್ರು. ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಆ ಥರದ್ದು ಏನೋ ಒಂದು ಕಂಡಿಡಿದ್ರು. ಸೊ ಇಲ್ಲಿ ಹಿಕೋರಾ ಅಂತಕ್ಕಂಥದ್ದು ಜಸ್ಟ್ ಲೈಕ್ ಆಂಟಿವೈರಸ್. ಇದು ವೈರಸ್ ಅಲ್ಲ, ಹಿಕೋರಾ ವೈರಸ್ ಅಲ್ಲ, ಆಂಟಿವೈರಸ್. ಸೊ ಹಾಗಿದ್ರೆ ವೈರಸ್ ಏನು?
ಆ ವೈರಸ್ ಏನು ಅಂತ ತಿಳ್ಕೋಬೇಕು ಅಂದ್ರೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಎಸ್ ಸರ್, ಅದು ಆಕ್ಚುಲಿ ಕೊರೋನಾ ಟೈಮಲ್ಲಿ ಶುರು ಮಾಡ್ಕೊಂಡ್ವಿ. ಅದು ಸ್ವಲ್ಪ ಅಡೆತಡೆ ಆಗಿದ್ರಿಂದ ಸ್ವಲ್ಪ ಅದನ್ನ ಮೀರಿ ಮತ್ತೆ ಒಂದಷ್ಟು ಏರುಪೇರುಗಳು ಇರುತ್ತಲ್ಲ, ಅದೆಲ್ಲ ದಾಟ್ಕೊಂಡು ಬರೋದಕ್ಕೆ ಇದಾಯಿತು. ಆದರೆ ಸಿನಿಮಾ ಸ್ವಲ್ಪ ತಡವಾದ್ರೂ ಕೂಡ ಎಲ್ಲೂ ಕೂಡ ಆಕ್ಚುಲಿ ನಾವು ಪ್ರಮೋಷನ್ ಶೋ ಅಂತ ಮಾಡಿದ್ವಿ. ಇದೇ ಥಿಯೇಟರ್ ಕೂಡ ಪ್ರಮೋಷನ್ 2-3 ಪ್ರಮೋಷನ್ ಶೋನು ಕೂಡ ಮಾಡಿದ್ವಿ ನಾವು. ಬಹಳ ಏನದು ಅಭೂತಪೂರ್ವ ಸಪೋರ್ಟ್ ಅಂತ ಹೇಳ್ತೀವಲ್ಲ, ತುಂಬಾ ಎಲ್ಲರೂ ತುಂಬಾ ಚೆನ್ನಾಗಿ ಒಪ್ಕೊಂಡು, ಈಗ ಪ್ರಾಮಾಣಿಕವಾಗಿ ಸ್ನೇಹಿತರು ಅಂತ ಅಂದಾಗ ಸಿನಿಮಾ ಚೆನ್ನಾಗಿದೆ ಅಂತ ಅನ್ಕೊಳ್ಳೋದು ಬೇರೆ ಸರ್. ಅದನ್ನ ಮೀರಿ ಈಗ ನಾವು ರಂಗಭೂಮಿಯಿಂದನೂ ಸ್ವಲ್ಪ ಬಂದಿರತಕ್ಕಂಥದ್ದು ಆಗಿರೋದ್ರಿಂದ ಯಾರೋ ಹೇಳ್ಬಿಟ್ರು ಅಂದಾಕ್ಷಣ ಹೋಗ್ಲಿದ್ರು ಅಂದಾಕ್ಷಣ ಖುಷಿ ಪಡೋದು ಅಥವಾ ಏನೋ ಅಂದ್ರಂದಾಕ್ಷಣ ಆ ಥರದ್ದೇನಿಲ್ಲ. ಅದನ್ನ ಸಪ್ರೇಟ್ ಆಗಿ ಅದನ್ನ ಒತ್ತಿಟ್ಟಿಟ್ಟು ನಾವು ಕೂಡ ಒಬ್ಬ ಆಡಿಯನ್ಸ್ ಆಗಿ ನೋಡಿದಾಗ ನಮ್ಮ ಅಂತರ್ಗೆ ಪ್ರಾಮಾಣಿಕವಾಗಿ ಏನ್ ಅನ್ಸುತ್ತೆ ಅಂತಕ್ಕಂಥದ್ದನ್ನು ನೋಡಿದಾಗ ಎಸ್, ನಾವು ಈಗ ಧೈರ್ಯವಾಗಿ ಪ್ರೇಕ್ಷಕರ ಮುಂದೆ ಅಧಿಕೃತವಾಗಿ ಹೋಗಬಹುದು ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಬಂದ ಮೇಲೆ ನಿರ್ಮಾಪಕರು ನಾವೆಲ್ಲ ಕೂತ್ಕೊಂಡು ನಡೀರಿ ಯಾಕೆ ಹೋಗೋಣ, ಧೈರ್ಯವಾಗಿ ಈಗ ನಾವು ಮುನ್ನುಗ್ಗೋಣ ನಡೀರಿ ಅಂತ ಹೇಳಿ. ಯಾಕಂದ್ರೆ ನೀನಾಸಂ ಅಂತಕ್ಕಂಥ ಒಂದು ಸಂಸ್ಥೆ ಹೆಸರಿಟ್ಕೊಂಡು ಸುಮ್ಮನೆ ಏನೇನೋ ಒಂದು ಜವಾಬ್ದಾರಿ ರಹಿತವಾಗಿ ಏನೋ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆತರ ಇದ್ರೆ ನಾವು ಆ ತರ ಹೆಸರನ್ನೇ ಬಳಸ್ಕೋಬಾರ್ದು, ಇಟ್ಕೋಬಾರ್ದು. ಸೊ ಅಣ್ಣ ಖಂಡಿತವಾಗ್ಲು ಅಷ್ಟು ನಾನು ಆಕ್ಚುಲಿ ಕೆಲವರು ಇಲ್ಲೇ ಇದ್ದಾರೆ, ನೀವೇ ಅವ್ರನ್ನ ಕೆಲವರು ನೋಡಿದಂತ ಕೆಲವರು ಇಲ್ಲಿದ್ದಾರೆ. 98% ಇಡೀ ಸಿನಿಮಾನ ತುಂಬಾ ಅತ್ಯದ್ಭುತವಾಗಿ ಒಪ್ಕೊಂಡಿದ್ದಾರೆ. ಈಗ ಇವತ್ತಿನ ಕನ್ನಡ ಚಿತ್ರರಂಗಕ್ಕೆ ಈ ತರದೊಂದು ಸಿನಿಮಾ ಬೇಕು, ತುಂಬಾ ಅವಶ್ಯಕ. ಮತ್ತೆ ಯಾವುದೇ ಕಾರಣಕ್ಕೂ ಈ ಸಿನಿಮಾನ ಬಿಡುಗಡೆನ ತಡೆ ಮಾಡಬೇಡಿ, ಆದಷ್ಟು ಬೇಗ ಬಿಡುಗಡೆ ಮಾಡಿ. ಯಾವ ಮಲಯಾಳಂ ಸಿನಿಮಾಗೂ ಯಾವ ಸಿನಿಮಾಗೂ ಇದು ಕಡಿಮೆ ಇಲ್ಲ, ಅತ್ಯದ್ಭುತವಾಗಿದೆ, ಅಮೋಘವಾಗಿದೆ ಅಂತಾನೆ ಎಲ್ಲ ಹೇಳಿದ್ದಾರೆ. ಸೊ ಅದು ನಮ್ಗೊಂದು ಶಕ್ತಿ ಕೊಟ್ಟಿದೆ, ಆತ್ಮವಿಶ್ವಾಸ ಕೊಟ್ಟಿದೆ. ಅಣ್ಣ ಶೂಟಿಂಗು ಮೊದಲಿಗೆ ನಾವು ಜೋಗ್ ಫಾಲ್ಸ್, ಸಾಗರ ಜೋಗ್ ಫಾಲ್ಸ್ ಮತ್ತೆ ಬೆಂಗಳೂರು ಸುತ್ತಮುತ್ತ ಮೊಟ್ಟ ಮೊದಲ ಬಾರಿಗೆ ಆಕ್ಷನ್ ಕಟ್ಟಿದೆ ನಮ್ಮ ನೀನಾಸಂ ರಂಗಮಂದಿರದಲ್ಲಿ. ಆಕ್ಚುಲಿ ಅವರು ಈ ತರದೊಂದು ಕಮರ್ಷಿಯಲ್ ಮೂವಿಗಳಿಗೆ ಅವಕಾಶನೇ ಕೊಡಲ್ಲ, ಆದ್ರೂ ಕೂಡ ಆ ಕತೆ, ಆ ಓರಣ ಮತ್ತೆ ಅದೊಂದು ಸಾಹಿತ್ಯ ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದಂತಹ ಆ ಒಂದು ಸಂಗೀತ ಏನು ಅತ್ಯದ್ಭುತವಾಗಿತ್ತು. ಸೊ ಅದನ್ನ ನಾವು ಕೇಳಿ ಇಲ್ಲ ಇಲ್ಲಿಂದಲೇ ಶುರುವಾಗ್ಲಿ. ನಮ್ಮ ಯಾಕೆಂದ್ರೆ ರತ್ನಕ್ ಅವರು ಅಷ್ಟು ವರ್ಷಗಳ ಒಂದು ಶ್ರಮ ಇತ್ತಲ್ಲ, ಅವರ ತ್ಯಾಗ ಇತ್ತಲ್ಲ ಅದು, ಮತ್ತೆ ನಾನು ಕೂಡ ಒಬ್ಬ ನೀನಾಸಂ ವಿದ್ಯಾರ್ಥಿನಾಗಿದ್ದರಿಂದ ಮತ್ತೆ ಅದರ ಇಲ್ಲ ಇದನ್ನ ಇಲ್ಲಿ ಮಾಡೋದ್ರಿಂದ ನಮ್ಮ ಸಂಸ್ಥೆಗೆ ಇರೋದು ಧಕ್ಕೆ ಆಗಲ್ಲ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಅಲ್ಲಿಯೂ ಅವರಿಗೂ ಒಂದು ಬಂದು ನಮ್ಮ ಮೇಲಿನ ಒಂದು ಪ್ರೀತಿಗೆ ಒಂದು ಪ್ರೋತ್ಸಾಹಕ್ಕೆ ಅವಕಾಶ ಕೊಟ್ಟರು. ಅಲ್ಲಿಂದ ಶುರುವಾಗಿ ಬೆಂಗಳೂರು ಸುತ್ತಮುತ್ತ ಹೆಸರುಘಟ್ಟ ಅಲ್ಲಿ ಇಲ್ಲೆಲ್ಲ ಶೂಟಿಂಗ್ ಮಾಡ್ತೀವಿ ನಾ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇವತ್ತು ನನ್ನ ಜೀವನದ ಒಂದು ಸುಂದರ ಕ್ಷಣ ಅಂತಾನೆ ಹೇಳ್ಬೋದು. ಎಲ್ಲ ಕಲಾವಿದರಿಗೂ ಒಂದು ಆಸೆ ಇರುತ್ತೆ, ನಾನು ಒಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊಳ್ಬೇಕು. ಅಂದ್ರೆ ಕಲಾವಿದ ಅಥವಾ ಕಲಾವಿದೆ ಯಾರೇ ಆಗ್ಲಿ ಆಸೆ ಇರುತ್ತೆ ಒಂದು ಎತ್ತರ ಸ್ಥಾನಕ್ಕೆ ಹೋಗ್ಬೇಕು ಅಂತ. ಸೊ ಅದೇ ಆಸೆ ಕನಸುಗಳನ್ನ ಇಟ್ಕೊಂಡು ಬಂದಂತೋಳು ನಾನು. ಸೀರಿಯಲ್ಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದೆ, ನಾಟಕ ರಂಗಭೂಮಿಯನ್ನು ಮಾಡ್ಕೊಂಡ್ ಬರ್ತಾ ಇದ್ದೆ. ಸೊ ಇವತ್ತು ನನ್ನ ಈ ಸಿನಿಮಾದಲ್ಲಿ ಒಂದು ಭಾಗಿಯಾಗಿದ್ದೀನಿ, ಒಂದು ಭಾಗ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಅಂತ ಅನ್ಸುತ್ತೆ. ಇದಕ್ಕೆ ಕಾರಣ ಆಗಿರುವಂತ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ, ಇಡೀ ಚಿತ್ರತಂಡಕ್ಕೆ ನನ್ನ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕ್ಷಣದಲ್ಲಿ ನಾನು ಪುನೀತ್ ಸರ್ನ ನೆನ್ಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಕಟಕ ಅಂತ ಒಂದು ಸಿನಿಮಾ ಮಾಡಿದೆ. ಆ ಸಿನಿಮಾ ಬಂದ್ಬಿಟ್ಟು ಅವ್ರದೇ ಪ್ರೊಡಕ್ಷನ್ ಹೌಸ್ ಇಂದ ನಾನು ಶುರು ಮಾಡಿದ್ದು. ಅಲ್ಲಿ ಇದೇ ತರ ಸಂಗೀತ ಅಂದ್ರೆ ಆಡಿಯೋ ರಿಲೀಸ್ ಟೈಮಲ್ಲಿ ಸರ್ ಬಂದಿದ್ರು. ಆಗ ಒಂದ್ ಮಾತು ಹೇಳಿದ್ರು, ಅಂದ್ರೆ ರವಿ ಬಸ್ರು ಸರ್ ನಿರ್ದೇಶನದ ಅದು ಸಿನಿಮಾ. ಅವರು ಯಾವಾಗ್ಲೂ ರವಿ ಬಸ್ರು ಸರ್ ಯಾವಾಗ್ಲೂ ಹೇಳ್ತಾ ಇದ್ರು, ನೀವು ಸಿನಿಮಾಗಳನ್ನ ಜಾಸ್ತಿ ಮಾಡ್ತಾ ಹೋಗಿ, ಸೀರಿಯಲ್ಗಳು ಮಾಡಬೇಡಿ ಅಂತೆಲ್ಲ ಹೇಳ್ತಾ ಇದ್ದಾಗ, ಹೌದು ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಮೋಸ್ಟ್ಲಿ ಅವ್ರು ಹೇಳಿದ್ರು ಏನೋ ಗೊತ್ತಿಲ್ಲ, ಪುನೀತ್ ಸರ್ ಒಂದ್ ಮಾತು ಹೇಳಿದ್ರು, ನೀವು ತುಂಬಾ ಒಳ್ಳೆ ಕಲಾವಿದೆ, ತುಂಬಾ ಚೆನ್ನಾಗಿ ನಟನೆ ಮಾಡಿದೀರಾ, ಸಿನಿಮಾಗ್ ಬನ್ನಿ ನೀವು ಅಂತ. ಇವತ್ತು ಅವ್ರು ಇಲ್ಲ, ಬಟ್ ಆದ್ರೆ ಅವ್ರ ಹಾರೈಕೆ, ಅವ್ರ ಆಶೀರ್ವಾದ, ಅವ್ರ ಪ್ರೀತಿ ನನ್ನ ಮೇಲೆ ಆಯ್ತು ಅನ್ಸುತ್ತೆ. ಅವ್ರು ಹೇಳಿದ ಕೆಲವೇ ದಿನಗಳಲ್ಲಿ ನನಗೆ ರತ್ನಕ್ಕ ಅವ್ರ ಕಡೆಯಿಂದ ಕಾಲ್ ಬರುತ್ತೆ, ಈ ತರ ಒಂದು ಸಿನಿಮಾ ಮಾಡ್ತಾ ಇದೀವಿ, ಅದರಲ್ಲಿ ಪ್ರಮುಖ ನಾಯಕ ನಟಿಯಾಗಿ ನೀನ್ ಮಾಡ್ಬೇಕು ಅಂತ.
ನಾನು ಆಲ್ರೆಡಿ ಸೀರಿಯಲ್ಗಳನ್ನು ಮಾಡ್ಕೊಂಡ್ ಬರ್ತಾ ಇದ್ದೀನಿ ನಾನಾ ಅಂತ ಕ್ವಶನ್ ಕೇಳಿದಾಗ ಅವರು ರತ್ನಕ್ಕ ನನ್ನನ್ನ ನೀನಾಸಮ್ಮಲ್ಲಿ ನೋಡ್ಕೊಂಡು ಬರ್ತಾ ಇದ್ರು. ಅವ್ರಿಗೇನೋ ಗೊತ್ತಿಲ್ಲ, ಈ ಪಾತ್ರಕ್ಕೆ ನಾನು ಸೂಟಬಲ್ ಅಂತ ಅನ್ಸಿತ್ತು ಅನ್ಸುತ್ತೆ. ನಿರ್ದೇಶಕರ ಜೊತೆ ಡಿಸ್ಕಸ್ ಮಾಡಿದ್ರು ಅನ್ಸುತ್ತೆ, ಪಾತ್ರವನ್ನ ಕೊಟ್ಟಿದ್ದಾರೆ. ಇಡೀ ಚಿತ್ರತಂಡ ಶ್ರದ್ಧೆಯಿಂದ, ಪ್ರೀತಿಯಿಂದ, ಆಸಕ್ತಿಯಿಂದ ಎಲ್ಲರೂ ವರ್ಕ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಇದಕ್ಕೆ ಕ್ಲಾಪ್ ಮಾಡಿದ್ದು ಡಿ ಬಾಸ್ ನಮ್ಮ ದರ್ಶನ್ ಸರ್. ಮಾಧ್ಯಮದ ಮೂಲಕ ಒಂದೇ ಒಂದು ಕೇಳ್ಕೊತೀನಿ ಅವ್ರಿಗೆ, ನೀವು ಕ್ಲಾಪ್ ಮಾಡೋದಿಕ್ ಬಂದಾಗ ನಮ್ಮೆಲ್ರಿಗೂ ಇಡೀ ಚಿತ್ರತಂಡದಕ್ಕೆ ಮನಸ್ಪೂರ್ವಕವಾಗಿ ಹಾರೈಸಿದ್ರಿ. ಇದೇ ಆಗಸ್ಟ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಸರ್ ಬಿಡುವು ಮಾಡಿಕೊಂಡು ನಮ್ಮ ಸಿನಿಮಾವನ್ನ ನೋಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಹಾಗೆ ಪ್ರೇಕ್ಷಕರಿಗೂ ಕೂಡ ದಯಮಾಡಿ ಚಿತ್ರತಂಡಕ್ಕೆ ಬಂದು ನಮ್ಮ ಸಿನಿಮಾವನ್ನ ನೋಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ಇಷ್ಟು ವರ್ಷ ಅಂದ್ರೆ ಏನು ಸಿನಿಮಾಗಳು ಬಂದಿದೆಯಲ್ಲ, ಇದೆಲ್ಲದಕ್ಕಿಂತ ವಿಭಿನ್ನವಾದ ಒಂದು ಸಿನಿಮಾ ಅಂತ ನಾನು ಹೇಳೋದಕ್ಕೆ ಮನಸ್ಪೂರ್ವವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಚಿತ್ರತಂಡಕ್ಕೆ ಬನ್ನಿ, ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನ ನೋಡಿ ಹಾರೈಸಬೇಕು ಇಡೀ ಚಿತ್ರತಂಡಕ್ಕೆ ಅಂತ ಕೇಳ್ಕೊತೀನಿ. ಮಾಧ್ಯಮ ಮಿತ್ರರಲ್ಲೂ ಒಂದೇ ಒಂದು ಕೋರಿಕೆ, ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಅಂದ್ರೆ ತುಂಬಾ ಮುಖ್ಯ. ದಯಮಾಡಿ ಸಪೋರ್ಟ್ ಮಾಡಿ ಇಡೀ ಚಿತ್ರತಂಡಕ್ಕೆ ಹಾರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲೇ ಸಿನಿಮಾ ಇದು. ಆ್ಯಕ್ಚುಲಿ ನಾನು ಬಹಳ ವರ್ಷಗಳಾಯಿತು ಇದಕ್ಕೆ ಶೂಟ್ ಮಾಡಿ. ಹೌದು, ಏನು ಗೊತ್ತಿರಲಿಲ್ಲ ನನಗೆ ಸಿನಿಮಾ ಬಗ್ಗೆ. ನಾನು ಮೂಲತಃ ಒಂದು ಭರತನಾಟ್ಯ ಕಲಾವಿದೆ ಹಾಗೂ ರಂಗಭೂಮಿ ಕಲಾವಿದೆ. ಹೀಗೆ ನನ್ನ ಪಿಕ್ಚರ್ ನೋಡಿಬಿಟ್ಟು ಸರ್ ನೀವೇ ರೋಲ್ ಮಾಡಬೇಕು ಅಂತ ಹೇಳಿ ನನಗೆ ತುಂಬ ಅಂದರೆ ತುಂಬ ಎನ್ಕರೇಜ್ ಮಾಡಿದ್ರು. ಇನ್ನೊಂದು ವಿಶೇಷವಾದ ವಿಷಯ ನನಗೆ ಅಂದರೆ, ಒಂದು ವುಮೆನ್ ಪ್ರೊಡ್ಯೂಸರ್, ಈಗಿನ ಸಿನಿಮಾ ರಂಗದಲ್ಲಿ ವುಮೆನ್ ಪ್ರೊಡ್ಯೂಸರ್ಸ್ ಭಾಳ ಕಡಿಮೆನೇ ಇದ್ದಾರೆ. ಹಾಗಾಗಿ ನಾನು ಸೆಟ್ಟಲ್ಲಿ ಇರುವಾಗ ರತ್ನ ಅಮ್ಮ ಅವ್ರನ್ನ ನೋಡ್ತಾ ಇದ್ದೆ. ಎಷ್ಟು ಎನರ್ಜೆಟಿಕ್ ಆಗಿ, ಎಷ್ಟು ಆಸಕ್ತಿ ಕೊಟ್ಟು ನಮ್ಮನ್ನೆಲ್ಲ ನೋಡಿಕೊಂಡ್ರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ನನಗೆ ಸ್ವಲ್ಪ ಭಯನೂ ಆಗಿತ್ತು ಮೊದಲನೇ ಸಿನಿಮಾ ಅಂತ. ಸೊ ಹಾಗಾಗಿ ಎಲ್ಲರೂ ಅಷ್ಟೇ, ಇಲ್ಲಿ ಎಲ್ಲ ಕಲಾವಿದರು, ಡೈರೆಕ್ಟರ್ಸರು ನನಗೆ ಒಂಥರ ಫಸ್ಟ್ ಕ್ಲಾಸ್, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಹೇಳ್ಕೊಟ್ಟಾಗೆ ತುಂಬ ಚೆನ್ನಾಗಿ ನನಗೆ ತರಬೇತಿನ ನೀಡಿ ನನ್ನ ಕ್ಯಾಮರಾಗೆ ಹೆಂಗೆ ಆ್ಯಕ್ಟ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ವಿಶೇಷವಾಗಿ ಒಂದು ಕೃಷ್ಣಪೂರ್ಣ ಸರ್ ಹೇಳ್ದಂಗೆ, ಈ ಸಿನಿಮಾಗೆ, ಚಿತ್ರಕ್ಕೆ ಏನೇ ಆಗಲಿ ಒಂದು ಅದರ ಜೀವ ಅಂದರೆ ಅದ್ರ ಹಿನ್ನೆಲೆ ಗಾಯನ ಆಗಿರುತ್ತೆ ಹಾಗೂ ಹಾಡುಗಳಾಗಿರುತ್ತೆ. ನನಗೋಸ್ಕರ ಒಂದು, ಐ ಥಿಂಕ್ ನನ್ನ ಕ್ಯಾರೆಕ್ಟರ್ಗೋಸ್ಕರ ಒಂದು ಅದ್ಭುತವಾಗಿ ಒಂದು ಸಾಂಗ್ ಮಾಡಿದ್ದಾರೆ ಪೂರ್ಣಚಂದ್ರ ಸರ್ ಅವರು. ನನಗೆ ತುಂಬ ಅಂದರೆ ತುಂಬ ಹಿಡಿಸ್ತು. ಅದ್ರದ್ದು ನೃತ್ಯ ಸಂಯೋಜನೆ ಕೂಡ ಮದನ್ ಹರಿಣಿ ಅವ್ರು ಮಾಡಿದ್ರು. ನಾನು ತುಂಬ ಅಂದರೆ ತುಂಬ ಇಷ್ಟಪಟ್ಟು ಆ ಡಾನ್ಸ್ ಮಾಡಿಕೊಟ್ಟಿದ್ದೀನಿ. ಸದ್ಯದಲ್ಲೇ ನೀವೆಲ್ಲರೂ ನೋಡ್ತೀರಾ. ಸೊ ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಇದೊಂದು ವಿಭಿನ್ನವಾದ ಒಂದು ಎಕ್ಸ್ಪೆರಿಮೆಂಟಲ್ ಮೂವಿ ಅಂತಲೇ ಹೇಳ್ಬೋದು. ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ಳೋದು ಎಲ್ಲ ಆಡಿಯನ್ಸ್ಗೂ, ಖಂಡಿತವಾಗಿ ನೀವು ಚಿತ್ರರಂಗಕ್ಕೆ ಬಂದು ಇದನ್ನು ನೋಡಬೇಕು ಅಂತ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲ ಹಿರಿಯರೇ ಹಾಗೂ ಮಾಧ್ಯಮ ಮಿತ್ರರೇ, ನಾನು ವೆಂಕಟೇಶ್ ಸಂಪ ಅಂತ ಪತ್ರಕರ್ತ, ಸಂಪದ ಸಾಲು ಅನ್ನುವಂಥ ಪತ್ರಿಕೆಯನ್ನು ನಡೆಸ್ತಾ ಇದ್ದೀನಿ. ಈ ಚಿತ್ರದಲ್ಲಿ ನಾನು ಒಂದು ಪುಟ್ಟ ಪಾತ್ರವನ್ನು ಮಾಡಿದ್ದೇನೆ. ಅದಕ್ಕಿಂತ ಹೆಚ್ಚಾಗಿ ನಾನು ರತ್ನಕ್ಕನನ್ನ ಹಾಗೂ ರತ್ನಕ್ಕ ಅವರ ಮನೆಯವರಾದ ಶ್ರೀಧರ್ ಅವರನ್ನ ಬಹಳ ವರ್ಷಗಳಿಂದ ಬಲ್ಲೆ. ಅವರ ಜೀವನವೇ ಒಂದು ದೊಡ್ಡ ಸಿನಿಮಾ ಆದರೂ ಅಚ್ಚರಿ ಏನಿಲ್ಲ. ಯಾಕೆ ಅಂತಂದ್ರೆ, ನೀನಾಸಮ್ಮಲ್ಲಿ ಮೆಸ್ಸನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಂಥವ್ರು ಇವತ್ತೊಬ್ಬ ಸಿನಿಮಾ ನಿರ್ಮಾಪಕರಾಗಿ ನಮ್ಮ ಮುಂದೆ ನಿಂತಿದ್ದಾರೆ. ಇದು ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ. ಅವರ ಕೈತುತ್ತು ತಿಂದು ಬೆಳೆದಂತಹ ಬಹುದೊಡ್ಡ ಕಲಾವಿದರ ದಂಡು ನಮ್ಮ ಕರ್ನಾಟಕದಲ್ಲಿದೆ. ಅದರಲ್ಲಿ ದರ್ಶನ್ ಕೂಡ ಒಬ್ರು ಅನ್ನೋದು ನಮ್ಮೆಲ್ಲರ ಹೆಮ್ಮೆ. ಅವರು ಬಹಳ ಕನಸಿನೊಂದಿಗೆ ಈ ರಂಗಕ್ಕೆ ಕೈ ಇಟ್ಟರು. ತಾನು ಪ್ರೊಡ್ಯೂಸರ್ ಆದರು. ನೀನಾಸಂ ಕಿಟ್ಟಿ ಅವರ ನಿರ್ದೇಶನದಲ್ಲಿ ಈ ಸಿನಿಮಾವನ್ನ ಮಾಡಿದ್ರು. ಅದು ಹೇಳಿ ಕೇಳಿ ಶುರುವಾದ ನಂತರ ಕೊರೋನಾ ಬಂತು. ಆ 5 ವರ್ಷಗಳ ಕಾಲದ ಸ್ಟ್ರಗಲ್ ಅನ್ನ ನಾನು ಕೂಡ ಹತ್ತಿರದಿಂದ ಬಲ್ಲೆ. ಆದರೂ ಕೂಡ ಛಲ ಬಿಡದ ತ್ರಿವಿಕ್ರಮನಂತೆ ಕೈಯೆಲ್ಲ ಖಾಲಿ ಆದರೂ ಮತ್ತಿನ್ನೆಲ್ಲೋ ಒಂದು ದಾರಿಯನ್ನ ಹುಡುಕಿ ಮತ್ತದನ್ನು ಗೆಲ್ಲಿಸಬೇಕು ಅನ್ನುವಂತಹ, ಗುರಿ ಮುಟ್ಲೇಬೇಕು ಅನ್ನುವಂತಹ ಸಂಕಲ್ಪದೊಂದಿಗೆ
ಈವರೆಗೆ ತಂದಿದ್ದಾರೆ. ಹಾಗಾಗಿ ಹಾಗೂ ನಾನು ಈ ಸಿನಿಮಾವನ್ನು ನಾನು ಸಂಪೂರ್ಣವಾಗಿ ನೋಡಿದ್ದೇನೆ. ನಿಜಕ್ಕೂ ಕೂಡ ಈವರೆಗೆ ಬಂದ ಕನ್ನಡದ ಸಿನಿಮಾಗಳಿಗಿಂತ ಸಂಪೂರ್ಣ ವಿಭಿನ್ನವಾದ ಸಿನಿಮಾ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ಸತ್ತೆ. ಒಂದು ಸೈಕಲಾಜಿಕಲ್ ವಿಷಯಗಳನ್ನ ಇಟ್ಕೊಂಡು ಇಷ್ಟು ಅದ್ಭುತವಾಗಿ ಕಥೆಯನ್ನ ಹೆಣೆಯಲಿಕ್ಕೆ ಸಾಧ್ಯ ಅನ್ನೋದನ್ನ ಕೃಷ್ಣಪೂರ್ಣ ಅವರು ತೋರಿಸಿಕೊಟ್ಟಿದ್ದಾರೆ. ಇವತ್ತು 3 ಹಾಡುಗಳನ್ನು ತಾವು ನೋಡಿದ್ದೀರಿ, ಅದು ಕೂಡ ಒಂದಕ್ಕಿಂತ ಒಂದು ಅದ್ಭುತವಾಗಿ ಬಂದಿದೆ. ಹಾಗಾಗಿ ಅದರಲ್ಲಿ ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನೆಲ್ಲದರಿ ಎಂದಂಗೆ ನಾವು ಗೆದ್ದೇ ಗೆಲ್ತೀವಿ ಎನ್ನುವಂತಹ ನಮ್ಮ ರತ್ನಕ್ಕ ಅವರಿದ್ದಾಗಿರ್ಬೋದು, ಹಾಗೂ ನೀನಾಸಂ ಕಿಟ್ಟಿಯವರ ಸಂಕಲ್ಪ ಆಗಿರ್ಬೋದು, ನಮ್ಮೆಲ್ಲರ ಚಿತ್ರತಂಡದ ಸಂಕಲ್ಪವೂ ಅದೇ, ಗೆಲ್ಲಬೇಕು, ಗೆಲ್ತೀವಿ ಕೂಡ. ಇದು ಒಂದು ಅದ್ಭುತವಾದ ಸಿನಿಮಾ. ನೀವು ಕೊಡುವಂತಹ ದುಡ್ಡು ಖಂಡಿತ ಮೋಸ ಆಗೋದಿಲ್ಲ ಅನ್ನುವಂತಹ ಭರವಸೆಯನ್ನ ನಾನು ಕೂಡ ಆ ಸಿನಿಮಾ ನೋಡಿದ್ದಕ್ಕಾಗಿ ಹೇಳ್ತೇನೆ. ಅದ್ಭುತವಾದ ಸಿನಿಮಾ. ತಾವೆಲ್ಲರೂ ಕೂಡ ಥಿಯೇಟರ್ಗೆ ಬಂದು ನೋಡಿ, ಹೊಸ ಸಿನಿಮಾಗಳನ್ನ ಪ್ರೋತ್ಸಾಹ ಮಾಡಿ. ಹೊಸ ನಿರ್ಮಾಪಕರು, ಹೊಸ ನಿರ್ದೇಶಕರು, ಹೊಸ ನಾಯಕ ನಟರು, ಹೊಸ ಕಲಾವಿದರು ಎಲ್ಲರೂ ಹೊಸಬರಾಗಿದ್ದಾರೆ. ಹೊಸಬರನ್ನ ಬೆಳೆಸಿದ್ರೆ ಮತ್ತೊಂದಷ್ಟು ಹೊಸ ಹೊಸ ಪ್ರತಿಭೆಗಳು, ಹೊಸ ಹೊಸ ವಿಷಯಗಳು ಮುನ್ನೆಲೆಗೆ ಬರುತ್ತೆ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಸ್ಪೆಷಲಿ ಮಾಧ್ಯಮ ಮಿತ್ರರಿಗೂ ಅಷ್ಟೇ ತಮ್ಮೆಲ್ಲರ ಸಹಕಾರ ಇದಕ್ಕೆ ಬಹಳ ಮುಖ್ಯ ಆಗಿರುತ್ತೆ. ನಿಮ್ಮೆಲ್ಲರ ಸಹಕಾರ ಚಿತ್ರತಂಡದ ಮೇಲೆ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಪ್ರಸನ್ನ ಕೇಶವ ಅಂತ. ಮಾಧ್ಯಮ ಮಿತ್ರರು ಎಲ್ಲರಿಗೂ ನಮಸ್ಕಾರ. ವೆಂಕಟೇಶ್ ಸರ್ ನಮಸ್ಕಾರ. ರತ್ನಕ್ಕ ಅವರೇ ಆ್ಯಂಡ್ ಕಿಟಿ ಸರ್, ಕಂಗ್ರ್ಯಾಚುಲೇಷನ್ಸ್ ಮತ್ತು ಆಲ್ ದ ಬೆಸ್ಟ್ ನಿಮ್ಮೆಲ್ಲರಿಗೂ. ಆ್ಯಂಡ್ ನಾನೊಂದು ಅಳಿಲ್ ಸೇವೆ ಥರ ಒಂದು ಪುಟ್ಟ ಕೆಲಸ ಮಾಡಿದ್ದೀನಿ ಸರ್ ಜೊತೆ. ಒಂದು ಆಪರ್ಚುನಿಟಿ ಕೊಟ್ಟಿದ್ರು, 2 ಹಾಡಲ್ಲಿ ವರ್ಕ್ ಮಾಡಿದ್ದೀನಿ ಸರ್ ಜೊತೆ. ಆ 2 ಹಾಡಿಗೋಸ್ಕರ ನಾನು ಇಲ್ಲಿ ಕರೆದಿದ್ದಾರೆ. ಸೊ ಅವರು ದೊಡ್ಡ ಮನಸ್ಸು ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಅದರಲ್ಲೇ. ಥ್ಯಾಂಕ್ ಯು ಸೋ ಮಚ್ ಸರ್. ಮೇಡಮ್ ನೀವು ಹೇಳಿದ್ರಲ್ಲ, ಅದು ಭರತನಾಟ್ಯಂ ಸಾಂಗ್ ಅದೇ ಅನ್ಸುತ್ತಲ್ಲ ಸರ್, ಇರೋದು. ಸೊ ಅದ್ಭುತವಾಗಿದೆ ಹಾಡುಗಳು. ಯಕ್ಷಗಾನ ಸ್ಟೈಲ್ದು ತುಂಬ ಇಷ್ಟ ಆಯಿತು ನನಗೂ. ಸೊ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದ ಬೆಸ್ಟ್ ಎಲ್ಲರಿಗೂ. ನಮ್ಮ ಸತ್ಯ ಸರ್ ಬಂದಿದ್ದಾರೆ. ಸರ್ದಾರ್ ಸತ್ಯ ಸರ್, ನಾನು ಮಾತಾಡ್ತೀನಿ. ತಡವಾಗಿ ಬಂದಿದ್ದಕ್ಕೆ ಎಲ್ಲರಿಗೂ ಸಾರಿ ಕೇಳ್ತಾ ಇದ್ದೀನಿ. ಒಂದಷ್ಟು ಶೂಟಿಂಗ್ ಇತ್ತು, ಮೈಸೂರಲ್ಲಿ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದ್ವಿ. ಎಲ್ಲರಿಗೂ ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಬಂಧು ಮಿತ್ರರಿಗೂ ನಮಸ್ಕಾರಗಳು, ಮತ್ತು ನನ್ನ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು, ಮತ್ತು ನಾನು ತುಂಬ ಗೌರವಿಸುವ ಸುರೇಂದ್ರ ವೆಂಕಟೇಶ್ ಅವ್ರಿಗೂ ನಮಸ್ಕಾರ. ಸೊ ಹಿಕೋರ ಸಿನಿಮಾ ತುಂಬ ಒಂಥರ, ಆ ಸಿನಿಮಾ ಶುರು ಮಾಡಿದ್ದರಿಂದ ಇಲ್ಲಿವರೆಗೂ ಒಂದು ಹೋರಾಟ, ಅಡ್ವೆಂಚರ್, ಎಲ್ಲ ಥರದ್ದು. ಅಂದರೆ ಬಿಡದೆ ಇದನ್ನು ನಾನು ತಗೊಂಡೇ ಹೋಗ್ತೀನಿ, ಸ್ಕ್ರೀನ್ಗೆ ತಗೊಂಡೇ ಒಂದು ಮುಟ್ಟಿಸ್ತೀನಿ, ಜನರ ಮುಂದೆ ತಗೊಂಡೇ ಹೋಗ್ತೀನಿ ಅನ್ನೋ ಒಂದು ಛಲ ಇದೆಯಲ್ಲ, ರಿಯಲಿ ಹ್ಯಾಟ್ಸ್ ಅಪ್ ಫಾರ್ ದ ಟೀಮ್. ಸೊ ಆ ಟೀಮಲ್ಲಿ ನಾನು ಒಂದು ಅರ್ಧ ಸಿನಿಮಾ ನಡೆದಿರ್ಬೇಕು. ಆವಾಗ ನಾನು ಆಫೀಸಿಗೆ ಬಂದು ರತ್ನಕ್ಕ ಬಂದು, ನಾನು ನೀನಾಸಮಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ಎಲ್ಲರಿಗೂ ಹೆಂಗೆ ಒಂದು ಕೈ ತುತ್ತು ಹೆಂಗೆ ಕೊಡ್ತಾಯಿದ್ರು, ಎಲ್ಲರಿಗೂ ಊಟ ಹೆಂಗೆ ಕೊಡ್ತಾಯಿದ್ರು, ಆ ಥರ ನಾವು ಎಕ್ಸ್ಟ್ರಾ ವಸೂಲಿ ಮಾಡ್ತಾಯಿದ್ವಿ ಅವ್ರ ಹತ್ರ. ಸೊ ಕಾಸು ಇರ್ತಿರ್ಲಿಲ್ಲ ನಮ್ಮ ಹತ್ರ. ಸೊ ಸಾಲ ಕೊಡೋರು ನಮಗೆ. ಸೊ ಬಂದು ನನ್ನ ಆಫೀಸಿಗೆ ಬಂದು, ನಂದು ಆವಾಗ ಪದ್ಮಾವತಿ ಇದೆಲ್ಲ ಸೀರಿಯಲ್ ಇದೆಲ್ಲ ನಡೀತಾ ಇತ್ತು. ಕಂದ ಈ ಥರ ನಾನು ಒಂದು ಸೀರಿಯಲ್ ಇದು ಮಾಡಬೇಕು ಅಂತಿದ್ದೀನಿ, ನೀನು ಪಾತ್ರ ಮಾಡಬೇಕು, ಒಂದು 11 ದಿನದ ಪಾತ್ರ ಅಂತ ಹೇಳಿದ್ರು. ಓಕೆ ಅಕ್ಕ, ನೀನು ಮಾತಾಡೋಂಗೆ ಇಲ್ಲ, 11 ಋಣ ಇದೆ, ಸರಿ ಅಂತ ಹೇಳಿ, ಎಷ್ಟು ತಗೋತೀಯ ಏನು ಅಂತ ಹೇಳಿ ಹಿಂಜರಿತಾನೇ ಕೇಳ್ತಾ ಇದ್ದಾಳೆ. ಬಟ್ ಇವ್ರ ಗಂಡ ಇಬ್ಬರು ಬಂದಿದ್ರು. ಇವತ್ತು ಅಣ್ಣ ಇವತ್ತಿಲ್ಲ, ಶ್ರೀಧರ್ ಅಣ್ಣ, ಅವ್ರನ್ನ ನೆನೆಸ್ಕೋತೀನಿ, ಅವ್ರಿಗೂ ಒಳ್ಳೇದಾಗಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿಕ್ಕೆ ಕೇಳ್ತೀನಿ. ನಾನು ಅವ್ರಿಗೆ ಆವತ್ತು ಹೇಳಿದ್ದು ಒಂದೇ ಮಾತು, ಅದು ಹಿರಿಮೆ ಅಲ್ಲ, ಅದು ಋಣನ ಮತ್ತೆ ವಾಪಸ್ ಕೊಡುವಂಥದ್ದು. ನಾನು ₹1 ಇಡಕ್ಕ ಟೇಬಲ್ ಮೇಲೆ ಅಂತ ಹೇಳಿ 11 ದಿನ ವರ್ಕ್ ಮಾಡಿ ಕೊಟ್ಟಿದ್ದೀನಿ ಈ ಸಿನಿಮಾಗೆ. ಯಾವುದೇ ಥರದ ಸಂಭಾವನೆಗಳನ್ನ ತಗೊಂಡಿಲ್ಲ. ಇದೇ ಥರ ಯಂಗ್ಸ್ಟರ್ಸ್ಗಳು ಯಾರೇ ಆದರೂ ಯಾರಾದ್ರೂ ಸಹಾಯ ಮಾಡಿದರೆ ಮಾಡಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ತಲುಪಿಸ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟು ನಾನಿನ್ನು ಗ್ರೇಟ್ ಅಂತ ಹೇಳ್ತಾ ಇದ್ದೀನಿ. ಅದಾದಮೇಲೆ ಈ ರತ್ನಕ್ಕೊಂದು ಸಾಹಸ ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿದ್ರೆ, ತುಂಬ ಡೇಂಜರ್ ಝೋನ್ಗೆಲ್ಲ ಹೋಗಿ ತನ್ನ ಜೀವನ ಪಣ ಇಟ್ಟು
ಇವತ್ತು ನಮ್ಮನ್ನೆಲ್ಲರನ್ನೂ ಇಲ್ಲಿ ತಗೊಂಡು ಕೂರಿಸಿದ್ದಾಳೆ. ನಾನೇನಾದ್ರು ದೇವ್ರನ್ನ ಕೇಳಿದ್ರೆ ಈ ಸ್ಟೇಜಲ್ಲಿ ಈ ಗಳಿಗೆಯಲ್ಲಿ ಆಕೆಗೆ ಒಳ್ಳೇದಾಗಲಿ ಅಂತ ಕೇಳ್ತೇನೆ. ಹಾಕಿರೋದು ವಾಪಸ್ ಬರಲಿ. ಮತ್ತೆ ಇವ್ರು ನಂಬಿರುವಂಥ ಟೀಮು ನಂದೇ ಟೀಮು. ನಾನು ನೀನಾಸಮ್ ಸ್ಟೂಡೆಂಟ್. ನಾನು ಅಲ್ಲಿದೇನೋ ಋಣ ಇದೆ ನನಗೆ. ನಂದೇ ಅಣ್ಣ ತಗೊಂಡಿರೋದಲ್ಲ. ಆ ಹುಡುಗನ ಫೋರ್ಸು ನಂದು 4 ಹಾಕಬೇಕು, ಅಷ್ಟು ಎನರ್ಜಿ ಅವ್ನು ಡೈರೆಕ್ಟ್ರದ್ದು. ನಾನೇ ಖುಷಿಯಾದೆ. ನಾನು ಓಕೆ, ಈಸ್ ಅ ಆ್ಯಕ್ಟರ್, ಈಸ್ ಅ ಡೈರೆಕ್ಟರ್, ಮಲ್ಟಿಪಲ್ ಒಂದು ಬೇರೆ ಥರದ್ದೇ ಒಂದು ಕೆಪಾಸಿಟಿ ಇದೆ ಅವನಿಗೆ. ಈ ಸಿನಿಮಾದಲ್ಲಿ ಇದೆಲ್ಲರೂ ಹೇಳ್ತಿದ್ದಾರೆ, ನೋಡಿದವರೆಲ್ಲ ಹೇಳ್ತಿದ್ದಾರೆ. ನಾನು ಇನ್ನೂ ನೋಡಿಲ್ಲ. ಮೇ ಬಿ ರಿಲೀಸ್ ದಿನ ನಾನು ಫಸ್ಟ್ ಬೆಂಚಲ್ಲೇ ಕುತ್ಕೊಂಡು ನೋಡ್ತೀನಿ. ನ್ಯೂಸ್ ಆಲ್ ದಿ ಬೆಸ್ಟ್ ಕಣೋ. ಯಾವಾಗಲೂ ಅಣ್ಣ 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 ಬಾರೋಣ ಮಾಡೋಣ ಖಂಡಿತ ಮಾಡೋಣಪ್ಪ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟಿದ್ದೀನಿ ಇದುವರೆಗೂ. ಮತ್ತೆ ಇನ್ನೊಂದಿನ ಶೂಟಿಂಗ್ ಮಾಡೋ ಸಾಹಸನೂ ಹಾಕೊಂಡಿದ್ದ ಅವನು. ಸೊ ಇದೊಂದು ಕಡೆ. ಇವತ್ತು ಮ್ಯೂಸಿಕ್ ಬಿಟ್ಟಿದೆ. ಸೊ ಅದರದ್ದು ಮುಖ್ಯ ಪ್ರಧಾನವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ, ತೇಜಸ್ವಿ ಬಂದು, ಪೂರ್ಣಚಂದ್ರ ತೇಜಸ್ವಿ ಬಂದು ಯೋಗ್ಯತೆಯಲ್ಲಿ ತುಂಬ ದೊಡ್ಡ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಪಟ್ಟಿಯಲ್ಲಿ ಇರುವಂಥ ಒಬ್ಬ ವ್ಯಕ್ತಿ. ಓಕೆ, ಅವ್ರು ಬಂದು ಈ ಸಿನಿಮಾಗೆ ಸಪೋರ್ಟ್ ಮಾಡಿರೋದು ರಿಯಲಿ ರತ್ನಕ್ಕ ಪುಣ್ಯ ಮಾಡಿರ್ಬೇಕು ಅಥವಾ ಈ ಟೀಮ್ ಪುಣ್ಯ ಮಾಡಿರ್ಬೇಕು, ಗೊತ್ತಿಲ್ಲ ಏನು ಅಂತ. ಯಾಕಂದ್ರೆ ತೇಜಸ್ವಿ ಬಂದು ತುಂಬಾ ಸೂಕ್ಷ್ಮ ಸಂವೇದನೆ, ರಂಗಭೂಮಿ ಹಿನ್ನೆಲೆ. ಸೊ ರಂಗಭೂಮಿ ಎಲ್ಲೋ ಒಂದ್ ಕಡೆ ಅಂಟ್ಕೊಂಡಿದೆ. ಅದಕ್ಕೋಸ್ಕರ ಸಪೋರ್ಟ್ ಮಾಡಿದ್ದಾರೆ. ದುಡ್ಡು ಕಾಸು ಯಾವುದನ್ನು ಲೆಕ್ಕ ಇಟ್ಕೊಳ್ದೆ ಅವ್ರಿಗೆ ಸಪೋರ್ಟ್ ಮಾಡಿರೋದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಿಮ್ಮ ಫ್ಯಾನ್ ನಾನು. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಇದರಲ್ಲಿ ನಾನು ಮೊದಲ ಬಾರಿಗೆ ಇವನೇನೋ ನನ್ನ ಕರ್ಕೊಂಡೋಗಿ ಒಂದು ಸ್ವಲ್ಪ ಮೀಸೆ ಎಲ್ಲ ತೆಗೆಸಿ ವಿಲನ್ ಮಾಡಿಸಿದ್ದಾನೆ. ಸೊ ಹಿಂಗಿರುತ್ತೋ ಗೊತ್ತಿಲ್ಲ ನನಗೆ. ಸೊ ಬೇರೆ ಸಿನಿಮಾಗಳಲ್ಲಿ ನಾನು ವಿಲನ್ ಮಾಡಬೇಕು ಅನ್ನೋದು ಆಸೆನೆ ನನಗೆ. ಇದರಲ್ಲಿ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಖುಷಿ ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಲೇಟಾಗಿ ಬಂದಿದ್ದಕ್ಕೆ ಥ್ಯಾಂಕ್ಸ್. ಎಲ್ಲ ಅಣ್ಣಿಂದ್ರುಗಳಿಗೂ, ನನ್ನ ಸೀನಿಯರ್ ಜರ್ನಲಿಸ್ಟ್ ಅಣ್ಣಿಂದ್ರುಗಳಿಗೂ ನಮಸ್ಕಾರ. ಇಲ್ಲ, ಅವನು ತುಂಬಾ ವೈರಸ್ಗಳನ್ನ ಇಟ್ಟಿದ್ದಾನೆ. ಅವನು ನಮ್ಮ ಜಡ್ಜ್ಮೆಂಟ್ಗೆ ಸಿಗಲ್ಲ. ಆ ಥರದೊಬ್ಬ ನಿರ್ದೇಶಕ ಎಂಟ್ರಿ ಆಗಿದ್ದಾನೆ ಈಗ ಇಂಡಸ್ಟ್ರಿಯಲ್ಲಿ. ಉಳ್ಕೊಳ್ಳಿ ಅಂತ ನಾನು ಆಸೆ ಪಡ್ತೇನೆ. ಅವನಿಗೆ ಅವಕಾಶಗಳು ಸಿಗ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ, ಯಾಕಂದ್ರೆ ನೀನಾಸಮ್ ಸಾಮಾನ್ಯದವ್ರನ್ನ ತಗೊಂಡ್ ಬಿಡಲ್ಲ. ಅದು ನಮ್ಮನ್ನ ಹಾಕಿ ರುಬ್ಬಿಟ್ಟಿರ್ತಾರೆ ಅಲ್ಲಿ ಆಲ್ರೆಡಿ. ಅದ್ರಲ್ಲೊಬ್ಬ ನಿರ್ದೇಶಕ ಹೊರಗಡೆ ಬಂದವನಂದ್ರೆ ಏನೋ ಇರ್ತದೆ, ಏನೋ ಸಮಥಿಂಗ್ ಇಸ್ ಎಟ್ ಟು ಬಿಕಮ್. ಅದು ಒಳ್ಳೇದಾಗ್ಲಿ ಅಂತ ಅವನಿಗೂ ಎಲ್ಲ ಒಳ್ಳೇದಾಗ್ಲಿ ಕೇಳ್ಕೊತೀನಿ. ನನ್ನ ಮಾಧ್ಯಮ ಮಿತ್ರರಿಗೆ ಯಾವತ್ತೂ ಬೆಂತಟ್ಟಿದ್ದೀರಾ. ನಾವೇನೋ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಿದ್ದೀವಿ, ನಿಮ್ಗೆಲ್ಲರಿಗೂ ಗೊತ್ತಿರೋಂಥದ್ದೇ. ದಯವಿಟ್ಟು ಹರಸಿ ಬೆಳೆಸಿ ಹಿಕೋರಾಗೂ ಒಳ್ಳೇದಾಗ್ಲಿ ಅಂತ ಲೇಟಾಗಿ ಬಂದಿದ್ದಕ್ಕೆ ಮತ್ತೊಂದು ಕ್ಷಮೆ ಕೇಳ್ತೀನಿ. ಥ್ಯಾಂಕ್ ಯು. ಎಲ್ರೂ ಬಂದು ಈ ಸಿನಿಮಾ ನೋಡಿ ಆರೈಸಿ. ನಮ್ಮ ಸತ್ಯ ಹೇಳ್ದಾಗೆ ನಾನು ಅವ್ರ ಆಫೀಸಿಗೆ ಹೋಗಿ ಕೇಳ್ಕೊಂಡಾಗ, ಅಕ್ಕ ನೀನು ಅವತ್ತು ಹೊಟ್ಟೆ ತುಂಬ ಊಟ ಹಾಕಿದ್ಯಾ, ಇವತ್ತು ನೀನು ಕೂತ್ಕೋ ಊಟ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು. ಅವರ ಆಫೀಸಲ್ಲಿ ಅಮ್ಮನವರದ್ದೊಂದು ಮೂರ್ತಿ ಇಟ್ಟಿದ್ದಾರೆ. ನನ್ಗೆ ಅದನ್ನು ನೋಡಿ ಒಂದು ಎಲ್ಲಿಲ್ಲದ ಒಂದು ತುಂಬ ಮನಸ್ಸಿಗೆ ಸಂತೋಷ ಆಗಿ, ನಾನು ಊಟ ಹಾಕಿದಂಥ ವ್ಯಕ್ತಿ ಅಂದರೆ ಒಬ್ಬ ಸ್ಟೂಡೆಂಟು, 1 ವರ್ಷ ಊಟ ಹಾಕ್ತೀವಿ ಅಂತ ಒಂದು ವ್ಯಕ್ತಿ ಇಂಥದ್ದೊಂದನ್ನ ಮಾಡ್ಕೊಂಡು ಇಷ್ಟು ಮುಂದೆ ಬಂದಿದ್ದಾರಲ್ಲ, ಅವರ ಜೊತೆಗಿರೋ ನಿರ್ಮಲಾ ಮೇಡಮ್ ಅವರಿಗೆ ಸ್ಫೂರ್ತಿ. ಹಾಗಾಗಿ ನನಗೆ ಅವ್ರ ಬಗ್ಗೆ ತುಂಬ ಖುಷಿ. ನಾನು ಯಾವ್ದಾದ್ರೂ ಫೋನ್ ಮಾಡಿ ಮಾತಾಡ್ತಾ ಇರ್ತೀನಿ, ಬಾರಕ ಮಾಡಕ. ನನ್ನ ಹತ್ರ ಅವತ್ತು ಅವರು ದುಡ್ಡು ತಗೊಂಡಿದ್ದು ಬರೀ ಕೇವಲ 1 ರೂಪಾಯಿ ಮಾತ್ರ. ಬರೀ 1 ರೂಪಾಯಿಯನ್ನ ದೇವ್ರ ಮುಂದೆ ಇಡೋ ಅಕ್ಕ ನೀನು ಅಷ್ಟೇ ಕೇಳಿದ್ದು. ನನ್ನ 1 ರೂಪಾಯಿಯನ್ನು ನಿರೀಕ್ಷೆ ಮಾಡಿ ಇವತ್ತಿಗೂ ಕೂಡ ನಾನು ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಇದ್ದಾಗ ಡಬ್ಬಿಂಗಿಗೆ ಬಂದಿದ್ರು. ಅವ್ರು ಬಂದಾಗ ಅದನ್ನ ಕೇಳಿ ತೊಡ್ಕೊಳಕ್ ಆಗ್ದೇನೆ ಅದು ಹೇಳಕ್ಕಾಗಲ್ಲ, ಅಷ್ಟು ಅಂತ. ಹಾಗಾಗಿ ಹೇಳ್ತಾ ಹೋದ್ರೆ ತುಂಬಾ ಇದೆ. ನೀನಾಸಮ್ಗೆ ನಾನು 18 ವರ್ಷ ಅಂದ್ರೆ ಮಕ್ಕಳಿಗೆಲ್ಲ ಊಟ ಹಾಕಿದ್ದು ಸತೀಶ ಇರ್ಬೋದು, ಯೂಟರ್ನ್ ಲೂಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರೋ ಸಿನಿಮಾ, ಸತೀಶ, ದರ್ಶನ್, ಅಚ್ಯುತ, ಧರ್ಮೇಂದ್ರ, ಶೈಲ, ತುಂಬಾ ಜನ
ನಮ್ಮ ಜಿ ಕನ್ನಡದಲ್ಲಿ ಬರ್ತಿರೋ ತುಂಬಾ ಜನ ಮಕ್ಕಳಿಗೆ 18 ವರ್ಷ ನಾನು ಊಟ ಹಾಕಿದ್ದೀನಿ. ಅದರಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿ ತೊಡಸ್ಕೊಂಡಿದ್ದಾರೆ. ಇವತ್ತು ನಾನು ಒಂದು ಅಡೆತಡೆಗಳ ನಡುವೆಯೂ ಕರೋನಾ ಅನ್ನೋ ಟೈಮಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಿದ್ದು, ಮಧ್ಯೆ ಮಧ್ಯೆ ಎಷ್ಟೆಷ್ಟು ಅಡೆತಡೆಗಳು ಬಂತು. ಈ ಮಧ್ಯೆ ನಮ್ಮ ಮನೆಯವರು ಎಕ್ಸ್ಪೈರ್ಡ್ ಆದ್ರು. ಅದರ ನಡುವೆ 1 ವರ್ಷ ನಾನು ಮನೇಲಿ ಉಳ್ಕೊಂಡು ಕಡೆಗೆ ನಮ್ಮ ಕುಟುಂಬದವರು, ನನಗೆ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ಮಗ, ನಮ್ಮ ಕುಟುಂಬದವರು. ಇವತ್ತಿಗೆ ನಾನು ಇಲ್ಲೇನಾದ್ರೂ ಕೂತಿದ್ದೀನಿ ಅಂದ್ರೆ ಅದಕ್ಕೆ ನಮ್ಮ ಇಡೀ ಕುಟುಂಬ ಸಪೋರ್ಟ್ ಇದೆ. ಇಲ್ಲ ಅಂದ್ರೆ ಅವ್ರು ಇಲ್ಲದೆ ಇದ್ರೆ ನಾನು ಇಲ್ಲ ಇಲ್ಲಿ, ಯಾರಿಗೇ ಆಗ್ಲಿ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು. ಆ ಇದರಲ್ಲಿ ನಮ್ಮ ಕುಟುಂಬ ಮಾದರಿ. ನಾನು ಒಂದು ಸಿನಿಮಾಕ್ಕೆ ಕೈ ಹಾಕೊಂಡು ಇಷ್ಟೆಲ್ಲ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಮನೆಯವರಿಲ್ಲದೆ ಇರುವಾಗ ನನ್ನನ್ನ ತೂಗಿಸಿ ಎದ್ದೇಳಿಸಿ ಮಾಡಿದ್ದು ನನ್ನ ಮಗ. ನನ್ಗಿವತ್ತು ಅವನಿಗೆ ಯಾವ ಇದನ್ನು ಹೇಳಕ್ಕಾಗಲ್ಲ. ನನಗೆ ನನ್ನ ಮಗ ಇವತ್ತು ಸಪೋರ್ಟ್ ಮಾಡದೆ ಹೋಗಿದ್ರೆ ಅಥವಾ ನನ್ನ ಕುಟುಂಬ ಸಪೋರ್ಟ್ ಮಾಡದೆ ಹೋಗಿದ್ರೆ ನಾನಿವತ್ತು ಇಲ್ಲಿ ಬಂದು ಕೂರಕ್ ಆಗ್ತಿರ್ಲಿಲ್ಲ. ಹಂಗೆ ನನಗೆ ಆಡಿಯೋ ರೈಟ್ಸ್ ವಿಚಾರ ಬಂದಾಗ ನನಗೆ ನಮ್ಮ ಸರ್ ಪೂರ್ಣ ಸರ್ ಹತ್ರ ಹಿಂಗೆ ಮಾತಾಡಿದಾಗ ಲಾಸ್ಟ್ ಆಪ್ಷನ್ ಹೋಗಿದ್ದು ನಾವು ಅವ್ರ ಹತ್ರ ಕೇಳ್ಕೊಂಡಾಗ, ಇಲ್ಲ ಈಗ ಮಾಡೋಣ, ನಿಮ್ಗೆ ಒಪ್ಪಿಗೆ ಇದ್ರೆ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ನಾವೆಲ್ಲರೂ ಒಪ್ಕೊಂಡು ಅವರ ಒಂದು ಸಂಸ್ಥೆ ಮೂಲಕ ನಮ್ಮ ಆಡಿಯೋನ ಬಿಡುಗಡೆ ಮಾಡಿದೀವಿ ಕೂಡ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ನಿರ್ಮಾಪಕರನ್ನ ಉಳಿಸಿ ಬೆಳೆಸಿ ಅಂತ ಈ ಮೂಲಕ ನಾನು ಮಾಧ್ಯಮ ಮಿತ್ರರ ಹತ್ರ ನಾನು ಎಲ್ಲರತ್ರನು ಕೇಳ್ಕೊತಾ ಇದ್ದೀನಿ. ಹೊಸ ನಿರ್ಮಾಪಕರು ಬರಬೇಕು, ಹೊಸ ಸಿನಿಮಾ ಬರಬೇಕು, ಹೊಸಬ್ರು ಬೆಳಿಬೇಕು, ಸಿನಿಮಾ ಉಳಿಬೇಕು, ಕನ್ನಡ ಉಳಿಬೇಕು, ಫಸ್ಟ್ ಕನ್ನಡ ಉಳಿಬೇಕು. ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಎಲ್ಲರ ಹತ್ರನು ಕೇಳ್ಕೊತಾ ಇದ್ದೀನಿ. ದರ್ಶನ್ ಸರು ನಾನು ಭೇಟಿ ಮಾಡೋದಕ್ಕೆ ಅವಕಾಶ ಸುಮಾರು ಒಂದು 3-4 ಸಲ ಹೋದೆ. ಯಾಕೆ ಅಂತ ಪ್ರಶ್ನೆ ಬರ್ಬೋದು, ಅದನ್ನ ನಾನೇ ಹೇಳ್ತಾ ಇದ್ದೀನಿ. ನನಗೆ ಭೇಟಿ ಮಾಡಕ್ ಆಗ್ಲಿಲ್ಲ. ಆದ್ರೆ ಒಂದು ಫೋನ್ ಮೂಲಕ ನನ್ಗೊಂದು ವಿಶ್ ಮಾಡಿದ್ದಾರೆ, ಒಳ್ಳೇದಾಗ್ಲಿ ಅಕ್ಕ, ಹೊರಗಡೆ ಬನ್ನಿ, ಆದಷ್ಟು ಬೇಗ ಹೊರಗಡೆ ಬನ್ನಿ, ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ. ಅವ್ರಿಗೆ ನಾನು ಇಲ್ಲಿ ಕೂತ್ಕೊಂಡೆ ಅವರಿಗೆ ನಾನು ಈ ವಿಷಯವನ್ನ ತಲುಪಿಸ್ತಾ ಇದ್ದೀನಿ. ಇವತ್ತು ಆಡಿಯೋ ರಿಲೀಸ್ ಮಾಡ್ತಾ ಇದೀವಿ, ನೀನು ಒಂದ್ಸರಿ ಕೇಳಪ್ಪ ನೋಡಪ್ಪ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಸಿನಿಮಾನ ತೋರಿಸುವಂತ ಪ್ರಯತ್ನ. ಸೊ ನೀವು ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಅವ್ರು ಯಾವಾಗ್ಲೂ ರೆಡಿನೇ ಇರ್ತಾರೆ. ಈ ಹಿಂದೆ ಅವ್ರು ಸಿನಿಮಾಗೆ ಬಂದು ಫಸ್ಟ್ ಹಾಫ್ ಮಾಡಿದ್ದಾರೆ. ಸೊ ಆಫ್ಟರ್ ಈ ಇನ್ಸಿಡೆಂಟ್ ಎಲ್ಲ ಆದ್ಮೇಲೆ ಒಂದು ಭೇಟಿ ಪ್ರಯತ್ನ ಮಾಡಿದೀನಿ ಅಂತ ಹೇಳಿದ್ರೆ, ಸಿನಿಮಾ ಯಾವಾಗ ತೋರಿಸ್ಬೋದು ಮ್ಯಾಮ್? ಸಿನಿಮಾ ಎಲ್ಲಿವರೆಗೂ ಬಂದಿದೆ? ಸಿನಿಮಾ ಬಿಡುಗಡೆಗೆ ಬಂದಿದೆ, ಆಗಸ್ಟ್ ಅಲ್ಲಿ ತೆರೆಗೆ ಬರುತ್ತೆ. ಅದಕ್ಕಿನ್ನ ನಡುವೆ ನಾವು ಸ್ವಲ್ಪ ಮೂಗು ತೂರ್ಸೋದು ಸ್ವಲ್ಪ ಕಷ್ಟ ಆಗತ್ತೆ. ಅದು ನಮಗ್ ಬೇಡದಿರೋ ವಿಚಾರ, ಅದು ಅವ್ರು ಇದು ಮಾಡ್ಕೋತಾರೆ. ನನ್ನ ಮಟ್ಟಿಗೆ ಹೇಳೋದಾದ್ರೆ ಕೇಳ್ಕೊಂಡ್ವಿ, ಅವರಿಗೆ ಸಮಯದ ಅಭಾವನೂ ಇದೆ ಒಂದು. ಆಮೇಲೆ ಈಗಿರುವ ಒಂದು ಸಿಚುವೇಶನ್ ಅಲ್ಲಿ ಅವರು ಏನನ್ನು ತಗೊಳ್ಳೋ ಇದ್ರಲ್ಲಿ ಇಲ್ಲ ಅಂತ ಅನ್ಕೋತೀನಿ. ಮತ್ತೆ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಒಂದು, ಯಾವಾಗ್ಲೂ ನಮ್ಮ ಹೆಜ್ಜೆಯನ್ನ ನಾವೇ ಇರಬೇಕು. ಬೇರೆಯವ್ರು ಇದ್ದಾರೆ ಅಥವಾ ಬೇರೆಯವ್ರು ಅಂತ ನಾವಿಟ್ಟಾಗ ನಾವು ತಪ್ಪು ಹೆಜ್ಜೆ ಇರ್ತೀವಿ. ನಮ್ಮ ಹೆಜ್ಜೆನ ನಾವಿಟ್ಟಾಗ ಅದು ತಪ್ಪೋ ಸರಿನೋ ನಾವು ಅದನ್ನ ಮುನ್ನಡೆಸ್ಕೊಂಡು ಹೋಗೋ ಶಕ್ತಿನ ಆ ಭಗವಂತ ನಮಗೆ ಕೊಡ್ತಾನೆ. ಆ ಭಗವಂತನಲ್ಲಿ ನಾನು ಇವತ್ತಿನವರೆಗೂ ಕೇಳ್ಕೊಂಡಿದ್ದೆ, ನಮ್ಮ ಮನೆಯವರಿಲ್ಲ, ನನ್ನ ಜೊತೆಗೆ ನೀನು ನಿಲ್ಬೇಕು ಪರಮಾತ್ಮ ಅಂತಾನೆ ನಾನು ಇವತ್ತಿಗೂ ನನ್ನ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಡೈರೆಕ್ಟ್ರು ನನಗೆ ಏನು ಇಷ್ಟವರೆಗೆಲ್ಲ ಕೇಳಿದ್ದೀರಾ, ನನ್ನ ಜೊತೆಗೆ ನಿಂತ್ಕೊಂಡು ಎಷ್ಟೇ ಅಡೆತಡೆಗಳು ಬಂದ್ರೂ ನನ್ನ ಜೊತೆಗೆ ನಿಂತ್ಕೊಂಡು ಅಕ್ಕ ಎದುರುಬೇಡಿ ಇಷ್ಟೇ ಅವರ ಸ್ಲೋಗನ್ನು. ಅಕ್ಕ ಎದುರುಬೇಡಿ, ತಲೆ ಕೆಡ್ಸ್ಕೋಬೇಡಿ, ನೀವು ಆರಾಮಾಗಿರಿ 5 ವರ್ಷ ಆಯ್ತು 6 ವರ್ಷ ಆಯ್ತು ಹೇಗಪ್ಪ ಅಂತಿರುವಾಗ ಒಂದು ದಿನ ನಮಗೂ ಒಳ್ಳೆ ದಿನ ಬರತ್ತೆ ಅಂತ ನನಗೆ ತುಂಬಾ ಧೈರ್ಯ ತುಂಬಿಸಿ ಇವತ್ತು ಕರ್ಕೊಂಡ್ಬಂದಿದ್ದಾರೆ. ಆಮೇಲೆ ಮತ್ತೊಂದು ವಿಚಾರ, ನನ್ನ ಒಂದು ತುಂಬಾ ತೊಂದರೆಗಳು ತುಂಬಾ ಅಡೆತಡೆಗಳು ಇರುವಾಗ ಆಕಾಶ್ ಆಡಿಯೋ ಗೋಪಾಲಣ್ಣ ಅಂತೇಳಿ ನನಗೆ ಒಂದು ಶಕ್ತಿಯಾಗಿ, ಅಂದ್ರೆ ನನಗೆ ಗೊತ್ತಿಲ್ದಿರೋ ವಿಷಯಗಳನ್ನ ಕೇಳಿದಾಗ ಕೇಳ್ಕೊಂಡು ಇವತ್ತಿನವರೆಗೆ ನನ್ನನ್ನ ಮುನ್ನಡೆಸ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ. ಇವತ್ತು ಆರ್ಟ್ ಅಂಡ್ ಆಡಿಯನ್ಸ್ ಸಂಸ್ಥೆ ಅಣ್ಣ ಎಲ್ಲಿದ್ದಾರೆ? ಅಣ್ಣ ನಮಸ್ತೆ ಅಣ್ಣ, ದಯವಿಟ್ಟು ಈ ಮೂಲಕ ನಿಮಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ವೆಂಕಟೇಶ್ ಅಣ್ಣ ಅಂತೇಳಿ ಕೆ.ಸಿ. ವೆಂಕಟೇಶ್ ಅವರು
ನಾನೊಂದಿಷ್ಟು ವಿಚಾರಗಳನ್ನ ಮಾಡಿದಾಗ ಅಣ್ಣನ ಹತ್ರ ಕೇಳ್ಕೊಂಡೆ, ಈಗ ಏನ್ ಮಾಡೋದಣ್ಣ, ಈಗ ಸಿನಿಮಾ ರಿಲೀಸಿಗೆ ಹೋಗ್ಬೇಕು, ನಾನು ಯಾವ ರೀತಿ ಹೋಗ್ಬೇಕು ಅಂತ ಕೇಳ್ಕೊಂಡಾಗ ಒಂದು ವ್ಯಕ್ತಿಯನ್ನ ಚೂಸ್ ಮಾಡ್ತಾರೆ. ಆ ವ್ಯಕ್ತಿಯವರು ಯಾರು ಕೇಳಿದ್ರೆ ಟಿ.ಸಿ. ವೆಂಕಟೇಶ್ ಅವರು. ಅವರ ಸಂಸ್ಥೆಗೆ ನಾವು ಹೋಗಿ ಎಲ್ಲ ಈಗ ಸತತವಾಗಿ 3-4 ತಿಂಗಳಿಂದ ಸತತವಾಗಿ ಮೀಟಿಂಗ್ಗಳು, ಮಾತುಗಳು ಎಲ್ಲ ಆಗಿ ಅವರ ಸಂಸ್ಥೆಯ ಮೂಲಕ ನಮ್ಮ ಸಿನಿಮಾವನ್ನ ಹೊರಗೆ ತರ್ತಾ ಇದೀವಿ. ಅಣ್ಣ ದಯವಿಟ್ಟು ವೇದಿಕೆಗೆ ಬನ್ನಿ ಅಣ್ಣ. ಹಾ ಅಣ್ಣ, ನಾವು ಬಿಟ್ಟು ಸುಮಾರು ನಾವು ಬಿಟ್ವಿ. ನಾವು 2011-12 ಬಿಟ್ಟಿದ್ವಿ. ಈಗ ಬಂದಿದ್ರು. ಗುರುಗಳೇ ಅವತ್ತೊಂದು ಮಾತು ಹೇಳಿದ್ರು, ಏನಂದ್ರೆ ಸಿನಿಮಾ ಮುಹೂರ್ತದ ಸಮಯದಲ್ಲಿ ನಿಮ್ ಮಗ ಅನ್ಕೊಳ್ಳಿ, ನನಗೆ ಏನೇ ಸಮಸ್ಯೆಗಳು ಬಂದಾಗ ಕೇಳಿ ಅಂತ. ಫಿನಾನ್ಷಿಯಲ್ ಸಮಸ್ಯೆ ಅಂತ ಬಂದೇ ಇರುತ್ತೆ. ಸೊ ನಿಮ್ಮ ಮಾತುಗಳಲ್ಲಿ ಕೇಳಿಸ್ಕೊಂಡಾಗ ಗೊತ್ತಾಗುತ್ತೆ. ಯಾವತ್ತಾದ್ರೂ ಡಿ ಬಾಸ್ನ ನಿಮ್ಮ ಸಿನಿಮಾಗೆ ಫಿನಾನ್ಷಿಯಲ್ ವಿಚಾರಕ್ಕೆ ಸಂಪರ್ಕ ಮಾಡಿದ್ದುಂಟ, ಸಹಾಯ ಕೇಳಿದ್ದುಂಟ ತಾಯಿಯಾಗಿ? ಖಂಡಿತ ಇಲ್ಲ ಮೇಡಮ್. ಈ ವಿಚಾರವನ್ನ ನಿರ್ವಿಕಾರವಾಗಿ ನಾನು ಇದನ್ನ ತಳ್ಳಿ ಹಾಕ್ತೀನಿ. ಯಾಕೆ ಅಂತಂದ್ರೆ ಇವತ್ತಿನವರೆಗೆ ನೀವು ಮಾಧ್ಯಮದಲ್ಲಿ ಹೆಡ್ಲೈನ್ಸ್ ಅಲ್ಲಿ ಬರ್ದು ಹಾಕಿ, ಮಾಧ್ಯಮದಲ್ಲಿ ಹೆಡ್ಲೈನ್ಸ್ ಅಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ಯೂಟ್ಯೂಬ್ ಎಲ್ಲ ಪ್ರತಿಯೊಂದು ಚಾನಲ್ ಅಲ್ಲೂ ನೀವು ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರ್ದು ಹಾಕಿ ಹೇಳಿ ಕೂಡ ಇವತ್ತಿನವರೆಗೆ ದರ್ಶನ್ ಅವ್ರ ಹತ್ರ 1 ರೂಪಾಯಿಯನ್ನ ತಗೊಳ್ಳದೆ ಇರೋಳು ಅಂದ್ರೆ ಮೋಸ್ಟ್ಲಿ ಏಕೈಕ ವ್ಯಕ್ತಿನ. ಅವ್ರು ಹೇಳಿದ್ದಾರೆ ಕೂಡ, ನಮ್ಮ ಮನೆಗೆ 4 ಸರಿ ಬಂದಿದ್ದಾರೆ, ಅಕ್ಕ ಏನೇ ಪ್ರಾಬ್ಲಮ್ ಆದ್ರೂ ನನ್ಗೆ ಹೇಳಿ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತಿನವರೆಗೆ ನಾನು ಅವ್ರನ್ನ ಯಾವುದೇ ಕಾರಣಕ್ಕೂ ನಾನು ಬಳಸ್ಕೊಂಡಿಲ್ಲ, ಮುಂದೂ ಕೂಡ ನಾನು ಬಳಸ್ಕೊಂಡಿಲ್ಲ.